ಶ್ರೀ ಪಿತಾಮಹ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್, ಮೋಕ್ಷ ಜೀವಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸತ್ಯಲೋಕದಲ್ಲಿರುವಂತಹ ಎಲ್ಲ ಮಹಾತ್ಮರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಇಲ್ಲ ಸದಾನಂದ ಯೋಗಿಗಳು, ಮಹಾತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ರಾಘವೇಂದ್ರ ಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಸಾಯಿಬಾಬಾ, ಬುದ್ಧ ಭಗವಾನ, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ವಿಶ್ವಮೂಲ ಶಕ್ತಿಯನ್ನ ವಾಹನೆಯನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಇವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ವೆರಿ ಗುಡ್ ಮಾಸ್ಟರ್ಸ್. ನಾವೀಗಾಗಲೇ ಭಗವದ್ಗೀತಾ ಚಿಂತನೆಯನ್ನು ಮಾಡ್ತಾ ಇದ್ವಿ. ಭಗವದ್ಗೀತೆಯಲ್ಲಿ ಕೃಷ್ಣ ತಾನು ಜ್ಞಾನ ಏನು ಜ್ಞಾನ ಯೋಗ, ಕರ್ಮಯೋಗದ ಜೊತೆಗೆ ಜ್ಞಾನ ನಾವು ಮಾಡುವ ಸಮಸ್ತ ಕರ್ಮದ ಹಿಂದೆ ಜ್ಞಾನ ಹೊಂದಿರಬೇಕು. ಏನೋ ಒಟ್ಟಾರೆ ಮಾಡುವುದಿಲ್ಲ, ಅಥವಾ ಯಾವುದೋ ಒಂದು ಸಂಬಳ ಕೊಡ್ತಾರೆ ಅಂತ ಕೆಲಸ ಮಾಡೋದಿಲ್ಲ, ತಿಂಗಳ ಸಂಬಳ ಸಿಗ್ತದೆ ಅಂತ ಮಾಡುವ ಕೆಲಸ ಅಲ್ಲ. ಹಾಗಂತ ಸಂಬಳ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ. ಆದ್ರೆ ಅದಕ್ಕೋಸ್ಕರನೇ ಕೆಲಸ ಆಗಬಾರ್ದು. ಆತ್ಮತೃಪ್ತಿ ಇರಬೇಕು ಮಾಡುವ ಕೆಲಸದಲ್ಲಾದ್ರೂ ಒಂದು ಆತ್ಮತೃಪ್ತಿ ಅನ್ನೋದು ಇರಬೇಕಾಗ್ತದೆ. ಹಾಗೆ ನಾವು ಯಾವುದನ್ನೇ ಮಾಡಬೇಕಾದ್ರೆ ಜ್ಞಾನಪೂರ್ವಕವಾಗಿ ಮಾಡಬೇಕಾಗ್ತದೆ. ಹಾಗೆ ಹೇಳ್ತಾ ಕೆಲವು ಸಾಧಕರು ಹೇಗೆಲ್ಲ ಇರ್ತಾರೆ ಅಂತ ಹೇಳ್ತಾ ಬಂದ ಹಾಗೆ ಈ ಸಾಧಕರ ಉಪಾಸನೆಯಲ್ಲಿ ಇನ್ನು ಒಬ್ಬ ಯಾವ ರೀತಿಯೆಲ್ಲ ಇರ್ತಾರೆ ಅಂತ ಹೇಳಿ ತಾನು ಹೇಳಿದ. ಅದರಲ್ಲಿ ಒಬ್ಬ ವಿಶಿಷ್ಟವಾದಂಥದ್ದು ಏನು ಅಂತಂದ್ರೆ, ಪ್ರತಿಯೊಬ್ಬ ಸಾಧಕನು ತಲೆಯಲ್ಲಿ ಇಟ್ಕೊಳ್ಬೇಕಾದಂತ ವಿಚಾರ ಏನು ಅಂತಂದ್ರೆ, ಈ ಸಾಧಕರಲ್ಲಿ ವಿಭಿನ್ನ ರೀತಿಯ ಸಾಧಕರು ಇರ್ತಾರೆ. ಅಂದ್ರೆ ಸಾಧಕರು ಅನ್ನೋದಕ್ಕಿಂತ ಆ ಸಾಧಕರ ಮನಸ್ಥಿತಿಗಳು, ಯಾವ್ಯಾವ ಸ್ಥಿತಿಯನ್ನ ಹೊಂದಿರುವಂತಹ ಸಾಧಕರು, ಅದರಲ್ಲಿ ಮುಖ್ಯವಾಗಿ ಏನು 3 ತರಹದ, ಅಂದ್ರೆ ಈ ಇಡೀ ಜೀವ ಸಂಕುಲ ಏನಿದೆ, ಮನುಷ್ಯನಿಂದ ಹಿಡಿದು ಸಮಸ್ತ ಪಶು ಪಕ್ಷಿ ಪ್ರಾಣಿ ಎಲ್ಲವನ್ನು ಕೂಡ ಒಂದು ಅದರ ಅರ್ಹತೆ ಯೋಗ್ಯತೆಗೆ ಅನುಸಾರವಾಗಿ, ಅಂದ್ರೆ ಅದರಲ್ಲೂ ಸಾತ್ವಿಕತೆ, ತಾಮಸ ಮತ್ತೆ ರಾಜಸ ಗುಣಗಳನ್ನ ಮತ್ತೆ ಆ ವೈಬ್ರೇಷನ್ ಅನ್ನ ಅನುಗುಣವಾಗಿ ಈ ಪಶು ಪಕ್ಷಿ ಪ್ರಾಣಿಗಳನ್ನು ಕೂಡ, ಅಂದ್ರೆ ಉತ್ತಮ, ಮಧ್ಯಮ ಮತ್ತೆ ಕನಿಷ್ಠ ಅಂತ ಹೇಳಿ ವರ್ಗೀಕರಣ ಮಾಡಬಹುದಂತೆ. ಹೇಗೆ ಅಂತಂದ್ರೆ, ಉದಾಹರಣೆಗೆ ಈಗ ಪ್ರಾಣಿಗಳಲ್ಲಿ ಕನಿಷ್ಠ ಪ್ರಾಣಿ ಯಾವುದು ಅಂತಂದ್ರೆ ನಾಯಿ ಅಂತ. ನಾಯಿಯನ್ನ ಬಹಳ ಕನಿಷ್ಠ ಪ್ರಾಣಿ ಅಂತ ಹೇಳ್ತೀವಿ. ಆದ್ರೆ ಅದರಲ್ಲೂ ಒಳ್ಳೆ ಗುಣ ಇದೆ ಅಲ್ವಾ. ಒಂದು ಹೊತ್ತು ನೀವು ಒಂದು ಊಟ ಹಾಕಿದ್ರೆ ಸಾಕು, ಅದು ಕಂಡಲ್ಲೆಲ್ಲ ಬಾಲ ಅಲ್ಲಾಡಿಸ್ತದೆ. ಅಷ್ಟೆಲ್ಲ ಮನುಷ್ಯ ಒಬ್ಬ ತನ್ನ ಯಜಮಾನನಿಗೆ ಬಹಳ ನಿಯತ್ತಿನಿಂದ ಇರುವಂತ ಪ್ರಾಣಿ ಯಾವುದು? ನಾಯಿ. ಆದರೆ ನಿಜವಾಗಲೂ ಅತ್ಯಂತ ತಾಮಸ ಗುಣವನ್ನ ಹೊಂದಿದಂತಹ ಪ್ರಾಣಿ ಅಂದ್ರೆ ನಾಯಿ ಅಂತೆ. ಮತ್ತೆ ಅಷ್ಟೆಲ್ಲ ಬಹಳ ಲೋ ಫ್ರೀಕ್ವೆನ್ಸಿ ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು ನಾಯಿ ಅಂತೆ. ಹಾಗಾಗಿ ಆ ನಾಯಿಯನ್ನ ಬಹಳ ಕನಿಷ್ಠ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯನ ಒಂದು ಏನಂತೀವಿ ಸಾಧನೆಗೆ, ಒಬ್ಬ ಸಾಧಕ ಜೀವನಿಗೆ ಆ ಒಂದು ಪ್ರಾಣಿ ಯಾವತ್ತೂ ಉತ್ತಮ ಅಲ್ಲ. ಎರಡನೇದಾಗಿ ಮತ್ತೆ ಹಾಗಾದ್ರೆ ಪ್ರಾಣಿಗಳಲ್ಲಿ ಇನ್ನೂ ಶ್ರೇಷ್ಠವಾದದ್ದು ಯಾವುದು ಅಂತಂದ್ರೆ ಹಸು ತುಂಬಾ ಶ್ರೇಷ್ಠವಾದ ಸ್ಥಿತಿಯಲ್ಲಿ ಬರ್ತದೆ. ಯಾಕೆ ಅಂತಂದ್ರೆ ಅದು ಅದರ ಒಂದು ವೈಬ್ರೇಷನ್ ಫ್ರೀಕ್ವೆನ್ಸಿ ಮತ್ತೆ ಅದರ ಉಸಿರಾಟ, ಅದರ ಒಂದು ಪ್ರತಿಯೊಂದು ಒಟ್ಟಿನಲ್ಲಿ ಆ ಒಂದು ಪ್ರಾಣಿಯ ಜೊತೆ ಸಂಪರ್ಕದಲ್ಲಿ ನಾವಿದ್ದಾಗ ನಮ್ಮಲ್ಲಿ ಒಂದು ಸಾತ್ವಿಕ ಗುಣ ಅನ್ನೋದು ಜಾಗೃತ ಆಗ್ತದೆ. ಅದರ ವೈಬ್ರೇಷನ್ ಹಾಗೆ ಸಾತ್ವಿಕವಾಗಿರ್ತದೆ. ಅಲ್ಲಿ ಯಾವುದೇ ರಾಗ, ದ್ವೇಷ, ಅಸೂಯೆ ಈ ತರದ ಮನಸ್ಥಿತಿ ಇರುವುದಿಲ್ಲ. ಹಾಗಾಗಿ ಅಂದ್ರೆ ಮನುಷ್ಯರಲ್ಲೂ ಕೂಡ ಅದೇ ರೀತಿಯ ಜನ ಇರ್ತಾರೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಬ್ಬ ಬಹಳ ತಿಳುವಳಿಕೆ ಇರುವವನು ಇರ್ತಾನೆ, ದೇಹ ಸ್ಥಿತಿಯಲ್ಲಿ ಇರುವವರು ಇರ್ತಾರೆ, ಆತ್ಮಸ್ಥಿತಿಯಲ್ಲಿ ಇರುವವರು ಇರ್ತಾರೆ. ಆಮೇಲೆ ಅಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಇದನ್ನೇನು ನಾವು ಮತ್ತೆ ವಿವರಿಸಿ ಹೇಳ್ಬೇಕಾಗಿದೆ. ಎಲ್ಲಾ ತರದವರು ಇರ್ತಾರೆ ಅಲ್ಲ. ಹೌದು, ಈಗ ನಾವು ಮಾತ್ರ ಧ್ಯಾನಿಗಳು ಅಂತಾರೆ, ಆದ್ರೆ ಜನ ಹಾಗಿರೋಲ್ಲಲ್ಲ, ಆದ್ರೆ ನೋಡೋರು ಹಾಗಿರೋಲ್ಲಲ್ಲ ಅಲ್ವಾ. ಮತ್ತೆ ಹೇಗೆ ನಾವು ಸಾಧಿಸೋದು ಅಂತ ಹೇಳಿದ್ರೆ, ಅದಕ್ಕೆ ಆ ನಿಜವಾಗ್ಲೂ ಆದ್ರೆ ಆ ಎಲ್ಲ ಜೀವರಾಶಿಗಳಲ್ಲೂ ಒಳ್ಳೆಯವನಲ್ಲೂ, ಕೆಟ್ಟವನಲ್ಲೂ, ದುಷ್ಟನಲ್ಲೂ, ಯೋಗಿನಲ್ಲೂ, ಮಹಾಪಂಡಿತನಲ್ಲೂ, ಸಾಧಕನಲ್ಲೂ ಎಲ್ಲರಲ್ಲೂ ಆ ಚೈತನ್ಯ ಶಕ್ತಿ ಒಂದೇ.
ಅಂದ್ರೆ ಆ ಪರಮಾತ್ಮ ಶಕ್ತಿ ಒಂದೇ. ಆದ್ರೆ ದೇವರಲ್ಲಿ ಭೇದ ಇದೆ. ದೇವರಿಗೆ ಇವನು ಒಳ್ಳೆಯವನು, ಇವನಿಗೆ ಮಾತ್ರ ನಾನು ಒಳಗಿರಬೇಕು, ಇವನು ಕೆಟ್ಟವನು, ಇವನ ಒಳಗೆ ಮಾತ್ರ ನಾನು ಇರಬೇಕು, ಹಾಗೆಲ್ಲ ದೇವರಿಗಿಲ್ಲ. ವಸ್ತುವಿನ ಒಳಗೆ ದೇವರು ಹೇಗೆ ಕೂತಿದ್ದಾನೋ ಹಾಗೆ ಒಂದು ನಾಯಿಯ ಒಳಗೂ ದೇವರು ಅದೇ ರೂಪದಿಂದ ಕೂತಿದ್ದಾನೆ. ಒಬ್ಬ ದುಷ್ಟನಲ್ಲೂ, ಅಯೋಗ್ಯನಲ್ಲೂ, ಒಬ್ಬ ಪಾಪಿಯಲ್ಲೂ ಹೇಗೆ ದೇವರು ಕೂತಿದ್ದಾನೆ, ಒಬ್ಬ ಮಹಾತ್ಮನಲ್ಲೂ ಒಳಗೂ ಕೂಡ ದೇವರು ಅದೇ ಅಂಶದಿಂದ ಹಾಗೆ ಕೂತಿದ್ದಾನೆ. ಆದ್ರೆ ದೇವರಿಗೆ ಭೇದ ಇಲ್ಲ. ಆದ್ರೆ ಅದನ್ನೇ ಕೃಷ್ಣ ಮುಂದುವರಿದು ಹೇಳ್ತಾನೆ, ಒಬ್ಬ ನಿಜವಾದ ಸಾಧಕ, ಪಂಡಿತನಾದವನು, ಸತ್ಯವನ್ನ ಅರಿತವನು ಹೇಗಿರ್ತಾನೆ ಅಂತಂದ್ರೆ, ಪಂಡಿತಃ ಸಮದರ್ಶಿನಃ. ಪಂಡಿತಃ ಸಮದರ್ಶಿನಃ ಅಂತಂದ್ರೆ ಅವನಿಗೆ ಈ ಯಾವ ಭೇದವೂ ಕಾಣೋದಿಲ್ಲ. ಅಂತಂದ್ರೆ ಒಂದು ಹಸುವನ್ನ ಕಂಡಾಗಲು, ಒಂದು ನಾಯಿಯನ್ನ ಕಂಡಾಗಲು, ಒಬ್ಬ ಯೋಗ್ಯನನ್ನ ಕಂಡಾಗಲು, ಒಬ್ಬ ಮೂರ್ಖನನ್ನ ಕಂಡಾಗಲು, ಒಬ್ಬ ಪಾಪಿಯನ್ನ ಕಂಡಾಗಲು ಎಲ್ಲರೊಳಗೂ ಅವನು ಒಂದೇ ಸ್ಥಿತಿಯಲ್ಲಿ ಇರ್ತಾನೆ. ಅಂದ್ರೆ ಅವನಿಗೆ ಯಾರನ್ನು ಬೇಕು ಅಂತಲೂ ಇಲ್ಲ, ಬೇಡ ಅಂತನೂ ಇಲ್ಲ, ಅವರು ಕನಿಷ್ಠ ಅಂತನೂ ಇಲ್ಲ, ಇವರು ಶ್ರೇಷ್ಠ ಅಂತನೂ ಇಲ್ಲ. ಅದನ್ನೇ ನಾವು ಆತ್ಮಸ್ಥಿತಿ ಅನ್ನೋದು. ಅದನ್ನೇ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಆತ್ಮಸ್ಥಿತಿಯಲ್ಲಿರಿ, ಆತ್ಮಸ್ಥಿತಿಯಲ್ಲಿರಿ. ಆತ್ಮಸ್ಥಿತಿ ಅಂದ್ರೆ ಏನು? ನಾನು ಒಂದು ಆತ್ಮ, ಎಲ್ಲರೂ ಒಂದು ಆತ್ಮ. ಆ ಆತ್ಮ ಅಂದ್ರೆ ಬೇರೆ ಯಾರಲ್ಲ, ಆ ಪರಮಾತ್ಮನ ಒಂದು ಅಂಶವೇ ಆತ್ಮ. ಅದೇ ಅದ್ವೈತ, ಅಹಂ ಬ್ರಹ್ಮಾಸ್ಮಿ. ಅಂದ್ರೆ ಆ ಸ್ಥಿತಿಯನ್ನು ಇನ್ನೂ ತಲುಪಿಲ್ಲ. ಆದ್ರೆ ತಲುಪದೇ ಇದ್ರೂ ಕೂಡ ಸತ್ಯ ಅದೇ ಅಲ್ವಾ? ಸತ್ಯ ಅದೇ. ಉದಾಹರಣೆಗೆ ಈಗ ನಾನು ನಿನ್ನೆ ಹೇಳಿದ ಹಾಗೆ, ಈಗ ಬಾವಿಯಲ್ಲಿ ನೀರಿದೆ. ನಾವು ಒಂದು ಬಿಂದಿಗೆಯಲ್ಲಿ ಬಾವಿಯಲ್ಲಿ ನೀರು ತಗೊಂಡು ಬರ್ತೀವಿ. ಅಲ್ವಾ? ಬಾವಿ ಅನ್ನುವುದು ಪರಮಾತ್ಮ ಆದ್ರೆ ಆ ಬಿಂದಿಗೆಯಲ್ಲಿರೋ ನೀರು ಆ ಯಾವುದು ಜೀವ. ಆ ಜೀವ ಬೇರೆ ಯಾರು ಅಲ್ಲ, ಆ ಬಾವಿ ನೀರೇ ಜೀವ. ಹಾಗಾದ್ರೆ ಎರಡು ಒಂದೇನಾ? ಎರಡು ಒಂದೇ ಅಲ್ಲ, ಎರಡು ಬೇರೆ ಬೇರೆ ಇದೆ. ಅದು ಎರಡು ಒಂದೇನೂ ಹೌದು, ಎರಡು ಬೇರೆ ಬೇರೆನೂ ಹೌದು. ನೀರು ಎರಡು ಒಂದೇನೂ ಹೌದು, ಆದ್ರೆ ಈಗ ಬೇರೆ ಬೇರೆ ಆಗಿದೆ. ಬಾವಿ ಬಿಂದಿಗೆಯಲ್ಲಿರೋ ನೀರು ಬಾವಿಯದ್ದೇ, ಆದ್ರೆ ಬಾವಿಯಲ್ಲಿರೋ ನೀರು ಬಿಂದಿಗೆಯಲ್ಲ. ಆದ್ರೆ ಎರಡು ಒಂದೇ. ಆದ್ರೆ ಬಾವಿಯಲ್ಲಿರೋ ನೀರು ಆ ಬಿಂದಿಗೆ ಇದಲ್ಲ, ಬಿಂದಿಗೆಯಲ್ಲಿರುವ ನೀರು ಬಾವಿಯದ್ದು. ಆದ್ರೆ ಬಿಂದಿಗೆಯ ನೀರು ಬಾವಿಗೆ ಹೋದಾಗ ಅದರಲ್ಲಿ ಬಿಂದಿಗೆ ನೀರು ಅಥವಾ ಬಾವಿ ನೀರು ಅಂತ ಬೇರ್ಪಡಿಸಲಿಕ್ಕೆ ಆಗೋದಿಲ್ಲ, ಎರಡು ಒಂದೇ ಆಗ್ತದೆ. ಹಾಗೆ ನಾವು ಎಲ್ಲಿಯವರೆಗೆ ಬಿಂದಿಗೆ ಒಳಗೆ ಇರ್ತೀವಿ, ಅಂದ್ರೆ ಈ ದೇಹದೊಳಗೆ, ದೇಹ ಸ್ಥಿತಿ ಒಳಗೆ ಇರ್ತೀವಿ, ಅಲ್ಲಿವರೆಗೂ ನಾವು ದೇಹ ಬೇರೆ ಪರಮಾತ್ಮ ಬೇರೆ, ನಾವು ಹೇಗೆ ಒಂದಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವ ಮನಸ್ಥಿತಿಯಲ್ಲೇ ಇರ್ತೀವಿ. ಹಾಗೆ ನಾವು ಎಲ್ಲ ಕಡೆ ದೇಹ ಸ್ಥಿತಿಯಿಂದಲೇ ಎಲ್ಲರನ್ನು ಗುರುತಿಸ್ತಾ ಇರ್ತೀವಿ. ಆದ್ರೆ ನಿಜವಾಗ್ಲೂ ಒಬ್ಬ ಪಂಡಿತನಾದವನು, ಪಂಡಿತಃ ಸಮದರ್ಶಿನಃ, ಅವನು ಯಾವಾಗ್ಲೂ ಸಮಾನವಾಗಿ ನೋಡ್ತಾ ಇರ್ತಾನೆ. ಅವನೇ ಒಬ್ಬ ನಿಜವಾಗ್ಲೂ ಪರಿಪಕ್ವನಾದಂತಹ ಒಬ್ಬ ಸಾಧಕ. ಹಾಗಾಗಿ ಒಂದೊಂದು ಜೀವಿಯಲ್ಲೂ ಒಂದೊಂದು ಅನನ್ಯ ಅಸಾಧಾರಣ ಗುಣಧರ್ಮದಿಂದ ಆ ಪರಮಾತ್ಮ ಶಕ್ತಿ ಎನ್ನುವುದು ಅಭಿವ್ಯಕ್ತವಾಗಿರ್ತಾನೆ. ಈ ಪ್ರಪಂಚದಲ್ಲಿ ಏನೇನು ಹೋಗ್ತದೋ ಅದರೊಳಗೆ ಒಂದೊಂದು ವಿಶಿಷ್ಟ ಶಕ್ತಿಯಾಗಿ ತಾನು ತುಂಬಿದ್ದಾನೆ. ಯಾರೋ ಒಬ್ಬ ಬಹಳ ಚಂದಾಗಿ ಹಾಡ್ತಾ ಇದ್ದಾನೆ, ಯಾರೋ ಒಬ್ಬ ಬಹಳ ಸುಂದರವಾಗಿದ್ದಾನೆ, ಯಾರೋ ಒಬ್ಬ ಬಹಳ ಬುದ್ಧಿವಂತ ಇದ್ದಾನೆ. ಆ ರೂಪದಿಂದ, ಆ ಗುಣಗಳಿಂದ ದೇವರು ಅವನೊಳಗೆ ವಿಶೇಷವಾಗಿ ಅಭಿವ್ಯಕ್ತನಾಗಿರ್ತಾನೆ. ಹಾಗಾಗಿ ನಾಯಿ ಇರಲಿ, ಹಸು ಇರಲಿ, ಅದು ಏನೋ ಕನಿಷ್ಠ ಪ್ರಾಣಿ ಪಕ್ಷಿಯೇ ಆಗಿರಲಿ, ವಿದ್ಯಾ ವಿನಯ ಸಂಪನ್ನನೇ ಆಗಿರಲಿ, ಪಂಡಿತನು, ಒಬ್ಬ ಮಹಾತ್ಮನಾದವನು ಎಲ್ಲರೊಳಗೆ ಆ ಪರಮಾತ್ಮನನ್ನ ಕಾಣ್ತಾ ಇರ್ತಾನೆ, ದೇವರನ್ನೇ ಕಾಣ್ತಾ ಇರ್ತಾನೆ. ಹಾಗೆ ನೀನು ಎಲ್ಲರೊಳಗೂ ದೇವರನ್ನ ಕಾಣುವವನಾಗು. ನಾನು ಎಲ್ಲದರೊಳಗೂ ಅಂತರ್ಯಾಮಿಯಾಗಿ ಅತ್ಯಂತ ಶುದ್ಧನಾಗಿ ತುಂಬಿದ್ದೇನೆ, ನಿರ್ಲಿಪ್ತನಾಗಿ, ಒಂದೊಂದು ವಸ್ತುವಿಗೆ ಒಂದೊಂದು ರೀತಿಯ ವೈಶಿಷ್ಟ್ಯವಾದ ಶಕ್ತಿಯನ್ನು ಕೊಡುತ್ತಾ ಈ ಅನಂತ ಪ್ರಪಂಚವನ್ನು ಸೃಷ್ಟಿ ಮಾಡಿ ನನ್ನ ಕಣ್ಣು ಮುಂದೆ ಇಟ್ಟಿದ್ದಾನೆ. ಹಾಗಾಗಿ ಅನಂತ, ಈ ಏನಂತೀವಿ, ಆ ಅನುಸಂಧಾನ ಅನ್ನೋದು ಸಾಧಕನಿಗೆ ಬೇಕು. ಆತ ಎಲ್ಲಾ ಕಡೆಯೂ ಜ್ಞಾನಾನಂದ ಪೂರ್ಣನಾಗಿದ್ದಾನೆ, ಸರ್ವಗುಣ ಸಮರ್ಥನಾಗಿದ್ದಾನೆ ಅನ್ನುವುದು ಅದೇ ಅಪರೋಕ್ಷ ಜ್ಞಾನ. ಅಪರೋಕ್ಷ ಅಂದ್ರೆ ಕಣ್ಣಿಗೆ ಕಾಣದೇ ಇರುವ ಸತ್ಯ. ಕಣ್ಣಿಗೆ ಕಾಣೋದು ಮಾತ್ರ ಸತ್ಯ ಅಲ್ಲ, ಕಣ್ಣಿಗೆ ಕಾಣದಿರುವ ಆ ಸತ್ಯವನ್ನ ಸದಾ ತಲೆಯಲ್ಲಿ ಇಟ್ಟುಕೊಂಡು ತಾನು ಜೀವನ ಮಾಡ್ತಾ ಇರ್ತಾನೆ. ಹಾಗಾಗಿ ನೀನು ಆ ರೀತಿ ಸಮದರ್ಶಿನಾಗು, ಎಲ್ಲರನ್ನು ಸಮಾನವಾಗಿ, ಸಾಮಾಜಿಕವಾಗಿ ನಮ್ಮ ಬದುಕಿನಲ್ಲಿ ಹೇಗೆ ಸಮದೃಷ್ಟಿಯನ್ನು ಬೆಳೆಸಿಕೊಳ್ಳಬೇಕು ಅನ್ನೋದನ್ನ ಕೃಷ್ಣ ಬಹಳ ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ. ನಮ್ಮ ಜೀವನ ಎನ್ನುವುದೇ ಸುಖ ದುಃಖದ ಒಂದು ಚಕ್ರ ಭ್ರಮಣ ಇದು. ಯಾರಿಗೂ ಕೇವಲ ಸುಖ ಅಂತಾಗಲಿ, ಕೇವಲ ದುಃಖ ಅಂತಾಗಲಿ ಯಾರಿಗೂ ಇಲ್ಲ. ಎಲ್ಲರೂ ನೀವು ಅನ್ಕೊಂಡಿದ್ದೀರಷ್ಟೇ,
ಅಯ್ಯೋ ನನ್ನಷ್ಟು ಪಾಪಿ ಯಾರಿಲ್ಲ, ನನ್ನಷ್ಟು ಕಷ್ಟಪಡೋರು ಯಾರು ಇಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ? ನಿಮ್ಗೆ ಗೊತ್ತಿಲ್ಲ. ಅವ್ರವ್ರದ್ದು ಅವ್ರವರಿಗೆ ಗೊತ್ತಿದೆ. ಪ್ರತಿಯೊಬ್ಬರಿಗೂ ಯಾರಿಗೂ ಕಷ್ಟ ತಪ್ಪಿದ್ದಲ್ಲ. ಯಾಕೆ? ಸಾಕ್ಷಾತ್ ಭಗವಂತನೊಟ್ಟಿಗೆ ಇರುವಂತಹ ಪಾಂಡವರಿಗೂ ಕೂಡ ಕಷ್ಟ ತಪ್ಪಲಿಲ್ಲ. ಅವರು ಅನುಭವಿಸಿದಷ್ಟು ಬಹುಶಃ ಅವತ್ತಿನ ಕಾಲದಲ್ಲಿ ಇದ್ದಂತೆ ಯಾವ ಪ್ರಜೆಗಳು ಕೂಡ ಬಹುಶಃ ಅಷ್ಟು ಕಷ್ಟ ಅನುಭವಿಸಿರ್ಲಿಕ್ಕಿಲ್ಲ ಅನ್ಸುತ್ತೆ. ಆದ್ರೆ ಸದಾ ಕೃಷ್ಣನ ಭಕ್ತರಾಗಿದ್ದು, ಸದಾ ಕೃಷ್ಣ ಅವರಿಗೆ ಪ್ರತಿ ಹಂತದಲ್ಲೂ ಸಹಾಯಕನಾಗಿದ್ದಾಗಲೂ ಕೂಡ, ದೇವರು ಜೊತೆಗಿದ್ದಾಗಲೂ ಕೂಡ ಕಷ್ಟ ತಪ್ಪಲಿಲ್ಲ. ಆ ಹಾಗೆ ಆ ಆ ಕಷ್ಟ ಅನ್ನುವುದು ಯಾರನ್ನೂ ಬಿಟ್ಟಿಲ್ಲ. ಹಾಗಾಗಿ ನಾವು ಅದರ ಒಟ್ಟಿಗೆ ಬದುಕುವುದನ್ನ ಅಭ್ಯಾಸ ಮಾಡಬೇಕಾಗ್ತದೆ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ನಮಗೆ ಸುಖ ದುಃಖ ಎಂಬ ದ್ವಂದ್ವದಲ್ಲಿ ಸಮದೃಷ್ಟಿ ಇರಬೇಕು. ಸಾಮಾನ್ಯವಾಗಿ ನಮಗೆ ಇಷ್ಟವಾದದ್ದು ಫಲಿಸಿದಾಗ ನಾವು ಹಿಗ್ಗುತ್ತೇವೆ. ನಮಗೆ ಅಪ್ರಿಯವಾದದ್ದು, ನಮಗೆ ಬಯಸದಂತಹ ಘಟನೆಗಳು ಸಂಭವಿಸಿದಾಗ ಏನಾಗ್ತದೆ? ನಾವು ಉದ್ವೇಗಕ್ಕೆ ಒಳಗಾಗ್ತೇವೆ, ಕುಸಿದು ಬೀಳ್ತೇವೆ. ಅಯ್ಯೋ ನನ್ನ ಜೀವನ, ಇದು ನಂದು ಒಂದು ಜೀವನ, ಏನಪ್ಪ ಮಾಡೋದು, ಇಲ್ಲ ಬದುಕೊಂಗಿಲ್ಲ, ಸಾಯಂಗೋಗಿಲ್ಲ, ಎಲ್ಲರೂ ಎಷ್ಟು ಚಂದ ಇದ್ದಾರೆ, ನನಗೇ ಯಾಕೆ ಹೀಗೆ ಆಗ್ತಾ ಇದೆ ಅಂತ ಎಲ್ಲ ನಾವು ಏನೇನೋ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಅದು ಇಷ್ಟಿದ್ರೆ ನಾವು ಅದನ್ನ ಯೋಚನೆ ಮಾಡಿ 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 ಇಷ್ಟುದ್ದ ಮಾಡ್ಕೊಂಡಿರ್ತೀವಿ ಅಲ್ವಾ? ಇವೆರಡು ಆಗ್ಲಿಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಮನಸ್ಸಿನ ಸ್ಥೀಮಿತವನ್ನ ಯಾವಾಗ ನಾವು ಕಳೆದುಕೊಳ್ತೇವೆ ಅವಾಗ ಅದು ಹಾಗಾಗ್ತದೆ. ಹಾಗಾಗಿ ಯಾವುದು ನಮ್ಮ ಬದುಕಿನಲ್ಲಿ ಅನಿವಾರ್ಯವೋ ಅದನ್ನ ಸಹಜವಾಗಿ ಸ್ವೀಕಾರ ಮಾಡುವುದನ್ನು ಕಲಿಬೇಕಯ್ಯ. ಇಲ್ಲ ಅಂತಂದ್ರೆ ಪ್ರತಿ ಹೆಜ್ಜೆ ಪ್ರತಿ ದಿನವೂ ಕೂಡ ನರಕ ಆಗಿಬಿಡ್ತದೆ. ಅದನ್ನ ಬಿಟ್ಟು ಹೀಗಾಗ್ಬಾರ್ದು ಹಾಗಾಗ್ಬಾರ್ದು ಅಂತ ಕುಳಿತರೆ ಮನಸ್ಸು ಗೊಂದಲಕ್ಕೆ ಒಳಗಾಗ್ತದೆ. ಇದು ಮನಃಶಾಸ್ತ್ರ. ಹಾಗಾಗಿ ಇದೇ ಮನಃಶಾಸ್ತ್ರ. ಹಾಗಾಗಿ ನಾವೇನ್ ಮಾಡ್ಬೇಕಾಗ್ತದೆ? ಸುಖ ಬಂದಾಗ ಅದನ್ನ ಅನುಭವಿಸಬಾರದು ಅಂತಲ್ಲ, ಅದನ್ನ ಯಾವುದು ಬಂತೋ ಅದನ್ನ ಹಾಗೆ ಸ್ವೀಕಾರ ಮಾಡು, ಅದನ್ನ ಎಂಜಾಯ್ ಮಾಡು. ಆದ್ರೆ ಅತಿಯಾಗಿ ಹಾರಾಟ ಮಾಡ್ಲಿಕ್ಕೆ ಹೋಗ್ಬೇಡ, ಮೈ ಮರಿಲಿಕ್ಕೆ ಹೋಗ್ಬೇಡ. ಯಾಕೆಂದ್ರೆ ಸ್ವಲ್ಪ ದಿನದಲ್ಲಿ ಮತ್ತೆ ದುಃಖ ಅನ್ನೋದು ಕೂಡ ಕಾದಿದೆ. ಯಾಕೆಂದ್ರೆ ಅದೊಂದು ಚಕ್ರ ಬದುಕಿನಲ್ಲಿ. ಎಲ್ಲವೂ ಬರುತ್ತದೆ, ಎಲ್ಲವೂ ಹೋಗ್ತದೆ, ಯಾವುದೂ ಶಾಶ್ವತ ಅಲ್ಲ ಎನ್ನುವ ಮನೋವೃತ್ತಿಯನ್ನ ಬೆಳೆಸಿಕೊಳ್ಳಬೇಕಾಗ್ತದೆ. ಯಾವುದು ಇವತ್ತು ನಿನಗೆ ದುಃಖ ಬಂದಿದೆ, ಅದೂ ಶಾಶ್ವತ ಅಲ್ಲ, ಅದು ಹೊರಟು ಹೋಗ್ತದೆ, ಈ ದಿನ ಕಳೆದು ಹೋಗುತ್ತದೆ ಅಂತ ಹೇಳಿ ಯಾವುದೋ ಒಂದನ್ನು ಅತಿಯಾಗಿ ಹಚ್ಚಿಕೊಳ್ಳಬೇಡ. ಹಚ್ಚಿಕೊಂಡ್ರೆ ಏನಾಗ್ತದೆ? ಒಂದು ವೇಳೆ ಅದು ನಿನ್ನ ದೂರವಾದರೆ ನಿನಗೆ ತಡ್ಕೊಳಕ್ ಆಗೋದಿಲ್ಲ. ನೀನು ಕುಸಿದು ಹೋಗ್ತೀಯ, ವ್ಯಾಕುಲನಾಗ್ತೀಯ. ಆದ್ದರಿಂದ ಬದುಕಿನಲ್ಲಿ ಯಶಸ್ಸಿನ ಸೂತ್ರ ಅಂತಂದ್ರೆ ಎಲ್ಲವನ್ನ ಹೇಗೆ ಬರ್ತದೋ ಹಾಗೆ ಸ್ವೀಕಾರ ಮಾಡು. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡ, ಬಂದಂತೆ ಸ್ವೀಕಾರ ಮಾಡು. ನಾವು ಬಯಸಿದಂತೆ ಪ್ರಪಂಚ ಅನ್ನುವುದು ಇಲ್ಲ. ಪ್ರಪಂಚವಿದ್ದಂತೆ ನಾವು ಅದಕ್ಕೆ ಅನುಗುಣವಾಗಿ ನಡೆಯುವುದನ್ನು ನಾವು ಕಲಿಯಬೇಕಾಗ್ತದೆ. ಹಾಗಾಗಿ ಅದನ್ನ ಸ್ವಾಗತಿಸಿ ಯಾವ ಭಾವೋದ್ವೇಗಕ್ಕೂ ಅಂದ್ರೆ ಭಾವನೆಗಳ ಉದ್ವೇಗಕ್ಕೆ ಒಳಗಾಗದೆ ಬದುಕುವನ್ನು ಕಲಿತಾಗ ಮನಸ್ಸು ಗಟ್ಟಿ ಆಗ್ತದೆ. ಹಾಗಾಗಿ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ. ಅವ್ರು ಅಷ್ಟು ಚಂದ ಇದ್ದಾರೆ, ಇಷ್ಟು ಚಂದ ಇದ್ದಾರೆ, ಅವ್ರು ಹಂಗೆ ಹಿಂಗೆ, ಎಲ್ಲರಿಗೂ ಅವರವರದ್ದೇ ಇದ್ದೇ ಇದೆ. ಆಧ್ಯಾತ್ಮಿಕವಾಗಿ ನೋಡಿದಾಗ ನಮಗೆ ಪ್ರಿಯವಾದದ್ದು ಅಪ್ರಿಯವಾದದ್ದು ಅಂತ ಹೇಳಿ ನಾವು ಯಾವುದಕ್ಕೆ ಹೇಳ್ತೀವೋ ಅದು ನಿಜವಾಗಲೂ ನಮ್ಮ ಪಾಲಿಗೆ ಒಳ್ಳೇದು ಕೆಟ್ಟದ್ದು ಅಂತ ಆಗ್ಬೇಕು ಅಂತೇನಿಲ್ಲ ಅಲ್ವಾ? ಕೆಲವೊಮ್ಮೆ ನೋಡಿ, ಶುಗರ್ ಇದ್ದವರಿಗೆ ಶುಗರ್ ಇದ್ದವರಿಗೆ ಸ್ವೀಟೇ ಅಪ್ರಿಯ, ಅವ್ರಿಗೆ ಆದ್ರೆ ಇಷ್ಟ ಆಗ್ತದೆ, ಆದ್ರೆ ಏನ್ ಮಾಡೋದು, ಅವ್ರ ದೇಹಕ್ಕೆ ಅದು ಒಳ್ಳೇದಲ್ಲ ಅಲ್ವಾ? ಹಾಗೆ ಮಗು ಪಾಪ ಚಾಕ್ಲೇಟ್ ತಿನ್ಬೇಕಂತ ಬಹಳ ಬಯಸ್ತದೆ, ಆದ್ರೆ ನಿಜವಾಗ್ಲೂ ಅದಕ್ಕೆ ಚಾಕ್ಲೇಟ್ ಒಳ್ಳೇದಲ್ಲ, ಹಲ್ಲ ಹಾಳಾಗ್ತದೆ ಅಂತ ಹೇಳಿ ಅದಕ್ಕೆ ಕೊಡೋದಿಲ್ಲ ಜಾಸ್ತಿ ಜಾಸ್ತಿ. ಹಾಗೆ ನಮ್ಮ ಮನಸ್ಸಿನಿಂದ ಏನನ್ನ ಬಯಸ್ತಾ ಇದ್ದೀವೋ ಅದು ಅದರಿಂದಲೇ ನಮಗೆ ಒಳ್ಳೇದಾಗ್ಬೇಕಂತೇನಿಲ್ಲ. ಹಾಗಾಗಿ ಮನಸ್ಸು ತನಗೆ ಹಿತವಾದದ್ದನ್ನು ಬಯಸ್ತದೆ. ಹಾಗೆ ತಾನು ಹಿತವಾಗಿದ್ದನ್ನು ಬಯಸಿದ್ದೆಲ್ಲವೂ ನನ್ನ ಉದ್ಧಾರಕ್ಕೆ, ನನ್ನ ಒಳಿತಿಗೆ ಆಗಬೇಕು ಅಂತೇನಿಲ್ಲ. ಹಾಗಾಗಿ ಯಾವುದನ್ನು ಕೂಡ ನಮ್ಮ ಬುದ್ಧಿಯನ್ನ ಉಪಯೋಗಿಸಿ, ಅಂದ್ರೆ ಬುದ್ಧಿಗೆ ಯಾವುದು ಸರಿ ಅನಿಸ್ತದೋ, ಯಾವುದು ಒಳ್ಳೇದು ಕೆಟ್ಟದು ಅನಿಸ್ತದೋ, ಇದರಿಂದ ನನ್ನ ಉದ್ಧಾರ ಆಗ್ತದೆ ಅಂತ ಅನಿಸ್ತದೆ, ಅದನ್ನ ನಾವು ಮಾಡಬೇಕು, ಅದನ್ನ ನಾವು ಸ್ವೀಕಾರ ಮಾಡಬೇಕು ಹೊರತು ಮನಸ್ಸಿನ ದಾಸರಾಗಬಾರದು. ಮನಸ್ಸು ಎಲ್ಲವನ್ನ ಬಯಸ್ತದೆ, ಎಲ್ಲವೂ ನಂದಾಗಬೇಕು ಅಂತ ಬಯಸ್ತದೆ. ಈ ಎಲ್ಲಾ ಕಾರಣವಿಲ್ಲ. ಸುಖ ಬಂದಾಗ ಸುಖದ ಭ್ರಮೆ ಬೇಡ, ದುಃಖ ಬಂದಾಗ ವ್ಯಾಕುಲತೆ ಬೇಡ, ಎಲ್ಲದರಲ್ಲೂ ಸಮದೃಷ್ಟಿ ಇರಲಿ. ಹಾಗಾಗಿ ಪ್ರಪಂಚಕ್ಕೆ ಸುಖಕ್ಕೆ ಅಂದ್ರೆ ನಮಗೆ ನಾವು ಸುಖ ಬಯಸ್ತಾ ಇರೋದು ಯಾವುದರಿಂದ? 5ರಿಂದ ಅಷ್ಟೇ: ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ. ಅಂದ್ರೆ ಎಲ್ಲದರ ಮೂಲ ಇದೆ. ಆದ್ರೆ ಇದನ್ನ ಅನುಭವಿಸೋದು ತಪ್ಪಲ್ಲ. ಆದ್ರೆ
ನಾಳಿನ ಸುಖಕ್ಕಾಗಿ ಅಂತಲೇ ನಾವು ಜೀವನ ಪೂರ್ತಿ ಕಷ್ಟಪಡುವುದು ಜೀವನ ಆಗಬಾರದು. ಅಲ್ವಾ? ಯಾಕೆ ಕಷ್ಟಪಟ್ಟ ನಾವು ಭಾಗವತ ಹೇಳುವಾಗ ಬಹಳ ಚೆನ್ನಾಗಿದೆ. ಆ, ಎಲ್ಲ ಎಷ್ಟು ರಿಟೈರ್ಮೆಂಟ್ ಆಗೋವರೆಗೂ ಕಷ್ಟಪಟ್ಟ ಲಾಸ್ಟಿಗೆ ಆ ಕೆಲಸ ಎಲ್ಲ ಮುಗೀತು. ಆಮೇಲೆ ಯಾವುದೋ ಒಂದಿಷ್ಟು ರೋಗಗಳು ಶುರುವಾದವು. BP, ಶುಗರ್ ಅಂತೆ, ಅದಂತೆ, ಇದಂತೆ. ಕೊನೆಗೆ ಅವನು ಜೀವನ ಪೂರ್ತಿ ದುಡಿದುದೆಲ್ಲ ಆ, ತಾನು ಮೆಡಿಸಿನ್ ಮಾಡ್ಲಿಕ್ಕೆ, ಆ, ಹಾಸ್ಪಿಟ್ಲ್ ತಿರುಗಲಿಕ್ಕೆ, ಬರೀ ಮನೆ ಕಟ್ಟಲಿಕ್ಕೆ, ಮಕ್ಕಳು ಮದುವೆ ಮಾಡ್ಲಿಕ್ಕೆ, ಇಷ್ಟರಲ್ಲೇ ಜೀವನ ಕಳೆದೋಯ್ತು. ಮತ್ತೆ ಏನನ್ನೂ ಸಾಧಿಸಲಿಲ್ಲ. ಹಾಗಾಗಬಾರ್ದು. ಆ, ನಮ್ಮ ಈ ಜೀವನ ಅನ್ನುವ ಜಂಜಾಟದ ಜೊತೆಗೇನೆ ಸಾಧನೆ ಅನ್ನೋದು ಕೂಡ ನಿರಂತರವಾಗಿ ನಡೆದುಕೊಂಡು ಹೋಗ್ಬೇಕು. ಅದನ್ನು ಮುಂದೆ 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 ತಳ್ತಾ ಹೋಗಬಾರ್ದು. ಯಾಕೆಂದ್ರೆ ಈ ಜಂಜಾಟ ಯಾವತ್ತೂ ತಪ್ಪಿದ್ದಲ್ಲ, ಯಾವ ವಯಸ್ಸಿಗೂ ತಪ್ಪಿದ್ದಲ್ಲ. ನಮಗೆ ನಮ್ಮ ಒಳಗಿರುವ ಆನಂದ ಕೆಲವೊಮ್ಮೆ ಅನುಭವಕ್ಕೆ ಬರ್ತದೆ, ಒಮ್ಮೊಮ್ಮೆ ಅದಕ್ಕೂ ಗೊತ್ತಿಲ್ಲದೆ ಅಂದ್ರೆ ಅನುಭವಕ್ಕೆ ಬರೋದೇ ಇಲ್ಲ. ಹಾಗಾಗಿ ನಾವು ನಿಜವಾದ ಆನಂದವನ್ನ ಇದ್ದಾಗಲೇ ಇರುವುದರಲ್ಲೇ ನಾವು ಹುಡುಕ್ತಾ ಅದನ್ನು ಅನುಭವಿಸುತ್ತಾ ಹೋಗಬೇಕಾಗ್ತದೆ. ಹಾಗಾಗಿ ಇಡೀ ಜೀವನ ಬರೀ ನಾಳೆ ಸುಖ ಸಿಗ್ತದೇನೋ, ನಾಳೆ ಸುಖ ಸಿಗ್ತದೇನೋ, ಅಥವಾ ನಾಳೆ ಅಂತ ಹೇಳಿ ಬದುಕುವುದಾಗಬಾರ್ದು. ಹಾಗಾಗಿ ನಾವು ಈ ಕಾಮ, ಕ್ರೋಧದ ವೇಗ ನಮ್ಮೆಲ್ಲ ವಿವೇಕವನ್ನು ತಳ್ಳಿ ಹಾಕಿ ಬಿಡ್ತದೆ. ನಾವು ಎಷ್ಟೇ ಆ ಅನ್ಕೊಂಡ್ರು ಕೂಡ ಇದು ನಮ್ಮನ್ನು ಅಷ್ಟು ಸುಲಭ ಬಿಡ್ತಾ ಇಲ್ಲ ಇದು, ಅಲ್ವಾ? ನಾವು ಎಲ್ಲರಿಗೂ ಗೊತ್ತಿದೆ, ಎಲ್ಲಾ ಪಾಠ ಕೇಳ್ತೀವಿ, ಎಲ್ಲಾ ಕೇಳ್ತೀವಿ, ಆದರೂ ನಮ್ಮನ್ನ ಮೀರಿ ಇವತ್ತು ನಮ್ಮನ್ನ ಯಾವುದೋ ಒಂದು ಶಕ್ತಿ ನಿರಂತರವಾಗಿ ನಮ್ಮನ್ನ ದ್ವಂದ್ವದಲ್ಲಿ ಸಿಕ್ಕಿ ಹಾಕ್ತಾನೆ ಇದೆ. ಆ ಆದ್ರೆ ಅದಕ್ಕೆ ನಾವು ಏನ್ ಮಾಡ್ಬೇಕಾಗ್ತದೆ ಅಂತಂದ್ರೆ, ಅದನ್ನ ಮೀರಿ ನಮ್ಮ ಬುದ್ಧಿಯನ್ನೇ ನಾವು ಯಾವಾಗಲೂ ಅನುಸರಿಸಬೇಕಾಗ್ತದೆ. ಒಬ್ಬ ಸಾಧಕ ತನ್ನ ಅಂತರಂಗದಲ್ಲಿ ಕಾಣತಕ್ಕಂತ ಆನಂದ, ಹಾಗೆ ಬದುಕಿದಾಗ ಆನಂದ ಏನು ಅನ್ನೋದನ್ನು ಹೇಳ್ತಾ ಇದ್ದಾನೆ ಕೃಷ್ಣ. ನನ್ನೊಳಗೆ ಉದ್ಭವವಾಗುವ ಸಂದೇಹವನ್ನ, ದ್ವಂದ್ವವನ್ನ ಮೀರಿ ನಿಂತವರು ನಿಜವಾದ ಸಾಧಕರು. ಇವರು ಸದಾ ತಮ್ಮ ಮನಸ್ಸನ್ನ ಅಂತರಂಗದಲ್ಲಿ ನೆಲೆಗೊಳಿಸಿಕೊಂಡಿರ್ತಾರೆ. ಇವರು ಬಯಸುವ ಸುಖ ಅಂತರಂಗದ ಸುಖ, ಬಾಹ್ಯ ಸುಖದ ಬೆನ್ನ ಹತ್ತೋದಿಲ್ಲ. ಹೊರಗಡೆಯಿಂದ ಯಾವುದೋ ಜೀವಿಯಿಂದ, ಯಾವುದೋ ವಸ್ತುವಿನಿಂದ, ಇನ್ಯಾವುದರಿಂದಲೋ ಅವರು ಸುಖವನ್ನು ಹುಡ್ಕಕ್ ಹೋಗೋದಿಲ್ಲ. ಅವರಿಗೆ ಖುಷಿ ಬೇಕು ಅಂದ್ರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ ಬಿಡ್ತಾರೆ, ಧ್ಯಾನ ಮಾಡ್ತಾರೆ, ಧ್ಯಾನದಲ್ಲೇ ಆ ಸುಖವನ್ನು ಅನುಭವಿಸ್ತಾರೆ. ಅಂದ್ರೆ ತನ್ನೊಳಗೆ ಆ ಸುಖವನ್ನು ಹುಡುಕೊಂಡಿರ್ತಾರೆ. ತನ್ನಷ್ಟು ತಾನೇ ನಗುತ್ತಾ ಇರ್ತಾನೆ, ತನ್ನಷ್ಟು ತಾನು ಪ್ರಪಂಚವನ್ನು ನೋಡ್ತಾನೆ, ಖುಷಿ ಪಡ್ತಾನೆ. ಅಂದ್ರೆ ಯಾವುದೋ ಒಂದರ ಮೇಲೆ ಇನ್ನೊಬ್ರು ಅವನಿಗೆ ಸಂತೋಷ ಪಡಿಸ್ಬೇಕು ಅಂತಿಲ್ಲ, ಅಥವಾ ಇನ್ನು ಅವನನ್ನು ಸಂತೋಷ ಪಡಿಸ್ಲಿಕ್ಕೆ ಕಾರ್ ಬೇಕು, ಬಂಗ್ಲೆ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು, ವಸ್ತು ಬೇಕು, ವ್ಯಕ್ತಿ ಬೇಕು ಅಂತ ಇಲ್ಲ. ಕಾಮ ಕ್ರೋಧವನ್ನು ಸಂಪೂರ್ಣ ತೊರೆದು ಪೂರ್ಣವಾಗಿ ಇಂದ್ರಿಯ ನಿಗ್ರಹ ಸಾಧಿಸಿದವರಿಗೆ ಎಲ್ಲೆಡೆಯೂ ಎಲ್ಲ ಜೀವ ಜಂತುವಿನಲ್ಲೂ ಆ ಪರಮಾತ್ಮನ ಮೂಲ ಶಕ್ತಿ ಕಾಣಿಸ್ತದೆ. ಆ ವಿಶ್ವಮೂಲ ಚೈತನ್ಯ ಶಕ್ತಿಯೇ ಕಾಣಿಸ್ತಾ ಇರ್ತಾನೆ. ಯಾವುದೇ ದೈಹಿಕ ಕ್ಲೇಶದ ನೋವು ಅವರಿಗೆ ಇರೋದಿಲ್ಲ. ಇವರ ಮನದಲ್ಲಿ ಆ ಸರ್ವಾಂತರ್ಯಾಮಿಯಾದಂತಹ ಆ ಪರಮಾತ್ಮ ಶಕ್ತಿಯೇ ನೆಲೆಗೊಂಡಿರ್ತದೆ. ಹಾಗಾಗಿ ನಾವು ನಮ್ಮ ಮನಸ್ಸನ್ನ ನಿಯಂತ್ರಿಸಬೇಕು ಅಂತಾದ್ರೆ ಮೊದಲು ಇಂದ್ರಿಯಗಳ ಹೊರ ಪ್ರಪಂಚದ ಈ ಸೆಳೆತವನ್ನ ನಿಯಂತ್ರಿಸಬೇಕು. ಆಗ ಮನಸ್ಸು ನಮ್ಮ ನಿಯಂತ್ರಣಕ್ಕೆ ಬರ್ತದೆ. ಹಾಗಾಗಿ ಹಠ ಬಿಡದೆ ಸಾಧನೆ ಮುಂದುವರಿಸಿದಾಗ ಕ್ರಮೇಣವಾಗಿ ಈ ಎಲ್ಲಾ ವಿಚಾರಗಳು ಏನಾಗ್ತವೆ, ನಮ್ಮ ಮನಸ್ಸು ಎಲ್ಲಾ ವಿಚಾರಗಳು ಹೊರ ಹೋಗಿ ನಮ್ಮ ಮನಸ್ಸು ನಿರ್ಮಲವಾಗ್ತಾ ಬರ್ತದೆ. ಇದು ಒಂದು ದಿನದಲ್ಲಿ ಆಗುವಂತದ್ದಲ್ಲ, ಇದಕ್ಕೆ ನಿರಂತರ ಸಾಧನೆ, ಪ್ರತಿನಿತ್ಯದ ಸಾಧನೆ ಅನ್ನೋದು ಬೇಕಪ್ಪ. ಹಾಗಾಗಿ ನಿತ್ಯ ನಾವು ಸಾಧನೆಯಲ್ಲಿ ನಿರತರಾಗಿರ್ಬೇಕು. ನಮಗೇನು ಅಂತಂದ್ರೆ ಒಂದಿನ 2 ದಿನಕ್ಕೆ ನಮಗೆ ರಿಸಲ್ಟ್ ಬೇಕು, ಹಾಗಾಗಲ್ಲ. ನಿರಂತರ ನಾವು ನಮ್ಮ ಸಾಧನೆಯಲ್ಲಿ ನಾವು ತೊಡಗಿಕೊಂಡಾಗ ನಮ್ಮಲ್ಲೇ ಆ ಬದಲಾವಣೆ ಅನ್ನೋದು ಬರ್ತಾ ಹೋಗ್ತದೆ. ಹಾಗಾಗಿ ಇವತ್ತು ನಮಗೆ ದೇವರು ಅಂತಂದ್ರೆ ಒಂದು ಭಯ, ಭೂತ, ಅಲ್ವಾ? ಅಯ್ಯೋ, ನಾನು ಪೂಜೆ ಮಾಡದೇ ಇದ್ರೆ ದೇವ್ರು ಸಿಟ್ಟು ಮಾಡ್ಕೊಂಡ್ಬಿಟ್ರೆ, ದೀಪ ಹಚ್ಚದೇ ಇದ್ರೆ ಸಿಟ್ಟು ಮಾಡ್ಕೊಂಡ್ಬಿಟ್ರೆ, ಹೀಗೆ ದೇವರು ಸಿಟ್ಟು ಮಾಡ್ಕೊಳ್ತಾನೆ ಅಂದ್ರೆ ನಮ್ಮ ಹಾಗೆ ಅವನು ಅನ್ನುವ ಭಾವನೆಯಲ್ಲಿದ್ದಾರೆ. ಆದ್ರೆ ದೇವರ ಹಾಗಲ್ಲ. ಸರ್ವಭೂತಾನ ಅಂದ್ರೆ ಪ್ರತಿಯೊಂದು ಜೀವರಾಶಿಯ ಹೃದಯ ಮಂದಿರದಲ್ಲಿ ಅವನು ನಿಲ್ಲಿಸಿದಂತಹ ಹೃದಯಾತ್ಮ ಅಂತಂದ್ರೆ ಅವನಷ್ಟು ಸ್ನೇಹಿತ, ಅವನಷ್ಟು ಕರುಣಾಮಯಿ ಇನ್ನೊಬ್ಬನಿಲ್ಲ. ಅವನು ಪೂಜೆ ಮಾಡ್ಲಿಲ್ಲ ಅಂತ ಯಾರ ಮೇಲೆ ಸಿಟ್ಟು ಮಾಡ್ಕೊಳ್ಳೋ ಮನುಷ್ಯರ ಹಾಗೆ ಇರುವವನಲ್ಲ ಅವನು. ಅವನಿಗೆ ಅಷ್ಟೊಂದು ಆತ್ಮೀಯನಾದಂತಹ ಸ್ನೇಹಿತ, ನಿರಂತರ ನಮ್ಮ ಒಳಗೆ ಹೊರಗೆ ತುಂಬಿ ಸದಾ ರಕ್ಷಿಸ್ತಾ ಇರುವಂತಹ ಪರಮಾತ್ಮ ಶಕ್ತಿ ಪ್ರತಿಯೊಬ್ಬರನ್ನು
ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಬೆಳೆಸ್ತಾ ಇದೆ. ತಪ್ಪು ಮಾಡಿದಾಗ ಕೆಲವು ತಿದ್ದಲಿಕ್ಕೋಸ್ಕರ ಆ ಕರ್ಮದ ಫಲವನ್ನು ಉಣಿಸುವ ಫಲದ ರೂಪದಲ್ಲಿ ಶಿಕ್ಷೆಯ ರೂಪದಲ್ಲಿ ಶಿಕ್ಷಣವನ್ನು ಕೊಡ್ತಾ, ಕಾರುಣ್ಯದಿಂದ ಮತ್ತೆ ಪುನಃ ಮೇಲೆರುತ್ತಾ, ಮತ್ತೆ ಮತ್ತೆ ಜನ್ಮಗಳನ್ನು ಕೊಡ್ತಾ, ಇಂತಹ ಸದಾ ಆತ್ಮಕ್ಕೆ ಸಾಧನೆ ಮಾಡಿಕೊಳ್ಳಿಕ್ಕೆ ನಿರಂತರವಾಗಿ ಯಾವುದ ಅಪೇಕ್ಷೆ ಇಲ್ಲದೆ ನಿರಂತರವಾಗಿ ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ಅಂತಹ ಕರುಣಾಳು ಇನ್ನೊಬ್ಬನಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇವರು ಆ ಪರಮಾತ್ಮ ಶಕ್ತಿ ಎನ್ನುವುದನ್ನು ನೋಡಿ ನಾವು ಹೆದರುವ ವಸ್ತು ಅಲ್ಲ. ಅವನು ನಮಗೋಸ್ಕರ ಅಂತಲೇ ಸಹಾಯ ಮಾಡಲಿಕ್ಕೆ ಸರ್ವ ಸಿದ್ಧನಾಗಿದ್ದಾನೆ. ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹಾಗಾಗಿ ಕೃಷ್ಣ ಇನ್ನು ಮುಂದೆ ಧ್ಯಾನ ಯೋಗದ ಬಗ್ಗೆ ಹೇಳ್ತಾ ಇದ್ದಾನೆ. ಒಬ್ಬ ಧ್ಯಾನಿ ಇಲ್ಲಿಯವರೆಗೆ ಕರ್ಮಯೋಗ ಜ್ಞಾನ ಯೋಗದ ಬಗ್ಗೆ ಹೇಳಿದ. ಆ ಕರ್ಮಯೋಗ ಜ್ಞಾನ ಯೋಗವನ್ನು ಸಾಧಿಸಿ ಯಾವ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಯೋಗಿ ಅನ್ನುವುದನ್ನು ಹೇಳಿದ. ಆದ್ರೆ ಇನ್ನು ಆ ಧ್ಯಾನ ಯೋಗಿ ಹೇಗಿರ್ತಾನೆ? ಧ್ಯಾನ ಯೋಗಿ ಅಂದ್ರೆ ಯಾವಾಗ ನಾವು ಈ ಕರ್ಮ ಮತ್ತೆ ಜ್ಞಾನ ಎರಡನ್ನು ನಾವು ಪರಿಪೂರ್ಣವಾದ್ವಿ, ಆಗ ನಾವು ಏನಾಗಬೇಕು? ಧ್ಯಾನ ಯೋಗಿಗಳಾಗಬೇಕು. ಆ ಧ್ಯಾನದ ಮಹತ್ವವನ್ನ, ಹೇಗೆ ಒಬ್ಬ ಧ್ಯಾನ ಯೋಗಿ ತಾನು ಪರಿಪೂರ್ಣನಾಗಿ ಆ ಪರಮ ಅಂದ್ರೆ ಮೋಕ್ಷ ಸ್ಥಿತಿಯನ್ನು ತಲುಪ್ತಾನೆ ಅನ್ನೋದನ್ನ ತಾನು ಹೇಳ್ತಾ ಇದ್ದಾನೆ. ಹಾಗಾಗಿ ಸನ್ಯಾಸ ಕೂಡ ಒಂದು ಯೋಗ. ಅಂದ್ರೆ ಕರ್ಮ ಫಲ ತ್ಯಾಗ ಕೂಡ ಕರ್ಮ ಮಾಡತಕ್ಕ ಕರ್ಮಯೋಗಿಯ ಯೋಗದ ಒಂದು ಮುಖ. ಅಂದ್ರೆ ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಿ ಫಲಕಾಮನೆ ಇಲ್ಲದೆ ಭಗವತ್ ಪೂಜಾ ದೃಷ್ಟಿಯಿಂದ ಭಗವಂತನ ಏನು ಸನ್ಯಾಸ ಅಂದ್ರೆ ಕಾಮ ಸಂಕಲ್ಪವನ್ನ ಭಗವಂತನಲ್ಲಿ ಅರ್ಪಿಸುವುದೇ ಸನ್ಯಾಸ. ಇದು ನಾವು ಹಿಂದೂ ಕೂಡ ನೋಡಿದ್ವಿ. ಹಾಗೆ ಒಬ್ಬ ಸಾಧಕ ತನ್ನ ನಿತ್ಯ ಕರ್ಮವನ್ನ ಎಲ್ಲಿಯ ತನಕ ಮಾಡಬೇಕಪ್ಪ, ಏನಿದೆ ಹಂಗೆ ಮಾಡ್ತಾ ಇರುವುದೇನು ಅಂತಂದ್ರೆ ಎಲ್ಲಿಂದ ಬಿಡಬಹುದು? ಅದಕ್ಕೇನಾದ್ರೂ ಒಂದು ವ್ಯವಸ್ಥೆ ಅನ್ನೋದಿದೆಯಾ ಅಂತಂದ್ರೆ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಇನ್ನೂ ಯಾರು ಸಿದ್ಧಿಯನ್ನ ಪಡೆಯದಂತಹ ಒಬ್ಬ ಸಾಧನೆಯ ಹಾದಿಯಲ್ಲಿರುವಂತಹ ಒಬ್ಬ ಸಾಧಕ ಆ ಸ್ಥಿತಿಯಲ್ಲಿ ತನ್ನ ಎಲ್ಲಾ ಕರ್ಮವನ್ನು ಮಾಡ್ತಾ ಇರ್ಬೇಕು, ಯಾವುದನ್ನು ಬಿಡೋ ಹಾಗಿಲ್ಲ. ಸಿದ್ಧನಾದ ಮೇಲೆ ಅವನಿಗೆ ಏನೋ ಆ ಸಿದ್ಧಿಯನ್ನ ಪಡೆದ ಅಂತಂದ್ರೆ ಅವನು ಪರಿಪಕ್ವನಾದ ಧ್ಯಾನ ಸ್ಥಿತಿಯಲ್ಲಿ ಉನ್ನತ ಸ್ಥಿತಿಯನ್ನು ತಲುಪಿದ. ತಾನು ಯಾವಾಗಲೂ ಧ್ಯಾನದಲ್ಲಿ ಮುಳುಗಿದ. ಯಾವಾಗ ಧ್ಯಾನ ಸ್ಥಿತಿಯನ್ನು ತಲುಪಿದ, ಧ್ಯಾನದ ಮೇಲೆ ಆತನ ಸಮಾಧಿ ಸ್ಥಿತಿ ಅಂತೀವಲ್ಲ. ನಾನು ಇಷ್ಟೊತ್ತು ಬೆಳಿಗ್ಗೆ ರಾತ್ರಿ ಕೂತಿದ್ದೆ ಸ್ವಾಮಿ, ಬೆಳಿಗ್ಗೆ ಎಚ್ಚರ ಆದ್ಮೇಲೆ 7 ಗಂಟೆ 6 ಗಂಟೆ ಆದ್ಮೇಲೆ ಗೊತ್ತಾಗಿದ್ದು ನನಗೆ. ಅಲ್ಲಿವರೆಗೂ ನಾನು ಏನಾಗಿದ್ದೆ, ಎಲ್ಲಿ ಹೋಗಿದ್ದೆ ಗೊತ್ತಿಲ್ಲ. ಇದು ಸಮಾಧಿ ಸ್ಥಿತಿ, ಒಳಗಿನಿಂದ ಕಾಣಬಲ್ಲ ಈ ಸ್ಥಿತಿಯಲ್ಲಿ ಆತನಿಗೆ ಉಳಿದ ಕರ್ಮಗಳಿಗಿಂತ ಅಂತರಂಗದಲ್ಲಿ ಭಗವಂತನನ್ನ ಕಾಣುವ ಕರ್ಮವೇ ಶ್ರೇಷ್ಠವಾದದ್ದು. ಅಂದ್ರೆ ಅವನು ಮುಂಜಾನೆ ಅದಕ್ಕಿಂತ ಮುಂಚೆ ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಎಲ್ಲ ದೇವ್ರ ಪೂಜೆ ಮಾಡಿ ಏನೇನೋ ಅವನ ಶೆಡ್ಯೂಲ್ ಇರ್ತದಲ್ವಾ, ಸ್ತೋತ್ರ ಹೇಳೋದಂತೆ, ಮಂತ್ರ ಹೇಳೋದಂತೆ, ಏನೇನೋ ಮಾಡ್ತಾ ಇರ್ತಾನೆ ಇಷ್ಟು ದಿವಸ. ಆದ್ರೆ ಈ ತರದ ವ್ಯಕ್ತಿ ಸಾಧಕ ಒಬ್ಬನಾದ್ರೆ, ಇನ್ನೊಬ್ಬ ಸಾಧಕ ಸುಮ್ಮನೆ ಧ್ಯಾನ ಕೂತಿದ್ದಾನೆ, ಅವನು ಬೆಳಿಗ್ಗೆವರೆಗೂ ಸುಮ್ಮನೆ ಕೂತಿದ್ದಾನೆ, ಅವನಿಗೆ ಕಣ್ಣು ತೆರೆಯಲಿಕ್ಕೆ ಆಗ್ತಾ ಇಲ್ಲ. ಸುಮ್ಮನೆ ಹೀಗೆ ಕುಂತು ಬಿಡೋಣ ಅಂತ ಅವನಿಗೆ ಅನಿಸ್ತಾನೇ ಇದೆ. ಅವನ ಪಾಲಿಗೆ ಹಾಗೆ ಇರೋದೇ ಅವನಿಗೆ ಸರಿಯಾದದ್ದು. ಅಂತಂದ್ರೆ ಅವನಿಗೆ ಯಾವುದೇ ಕರ್ಮ ಮಾಡ್ಬೇಕಂತ ಯಾವುದೂ ಇಲ್ಲ. ಅವನು ದೇವ್ರ ಪೂಜೆ ಮಾಡ್ಬೇಕಾಗಿಲ್ಲ, ಅವನು ಸ್ತೋತ್ರ ಹೇಳಬೇಕಾಗಿಲ್ಲ, ಮಂತ್ರ ಹೇಳಬೇಕಾಗಿಲ್ಲ, ಯಾವುದೇ ಸಂಧ್ಯಾ ವಂದನೆ ಮಾಡಬೇಕಾಗಿಲ್ಲ. ಅವನಿಗೆ ಇಷ್ಟ ಬಂದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಅದು ಅವನಿಗೆ ಮನಸ್ಸಿಗೆ ಬಂದಾಗ ಮಾಡ್ಬೋದು, ಇಲ್ಲ ಮಾಡ್ಲಿಲ್ಲ ಅಂದ್ರೆ ಅವನಿಗೆ ಲೋಪ ಇಲ್ಲ. ಯಾಕೆಂದ್ರೆ ಅವನಿಗೆ ಯಾವುದರ ಅವಶ್ಯಕತೆ ಇಲ್ಲ. ಯಾಕೆ ಇಲ್ಲ ಅಂತಂದ್ರೆ ಇಷ್ಟೆಲ್ಲಾ ಮಾಡುವುದರ ಉದ್ದೇಶ ಈಗ ಅವನು ಆ ಸ್ಥಿತಿಯನ್ನು ತಲುಪಿದ್ದಾನಲ್ಲ, ಸಮಾಧಿ ಸ್ಥಿತಿ, ಆ ಸ್ಥಿತಿಯನ್ನು ತಲುಪಲಿಕ್ಕಾಗಿರುವಂಥದ್ದು. ಹಾಗಾಗಿ ನಾವು ಮತ್ತೆ ಪುನಃ ವಾಪಸ್ ಬಂದು ತಿರುಗುವ ಅವಶ್ಯಕತೆ ಇಲ್ಲ. ಹಾಗಾಗಿ ಉದಾಹರಣೆಗೆ ಒಬ್ಬ ಪರೋಕ್ಷ ಜ್ಞಾನಿ, ಅದನ್ನೇ ನಾನು ಹೇಳಿದ್ನಲ್ಲ, ಧ್ಯಾನಕ್ಕೆ ಕೂತಿದ್ದಾನೆ ಅಂತಂದ್ರೆ ಅವನಿಗೆ ಧ್ಯಾನಕ್ಕೆ ಕೂತಿದ್ದಾನೆ ಎಷ್ಟೊತ್ತಾದ್ರೂ ಕೂತಿದ್ದಾನೆ. ಅವನಿಗೆ ಬೇರೆ ನಿತ್ಯ ಯಾವುದೇ ಅವನಿಗೆ ಲೋಪ ಇಲ್ಲ. ದೇವರ ದೀಪ ಹಚ್ಚಲಿಲ್ಲ ಅಂತಂದ್ರೆ ಇಲ್ಲ, ಯಾವುದೇ ಅವನಿಗೆ ಬೇರೆ ಯಾವುದೇ ಅಂದ್ರೆ ಇನ್ನೊಬ್ಬ ಆಧ್ಯಾತ್ಮ ಸಾಧಕ ಏನೆಲ್ಲ ಮಾಡ್ತಾ ಇದ್ದಾನೋ, ದೇವಸ್ಥಾನಕ್ಕೆ ಹೋಗ್ತಾನೆ, ಸ್ನಾನ ಮಾಡ್ತಾನೆ, ಇನ್ನೇನೇನೋ ಮಾಡ್ತಾ ಇರ್ತಾನೆ ಅಲ್ವಾ. ಅದು ಯಾವುದನ್ನು ಮಾಡದೇ ಇದ್ರೆ ಇವನಿಗೆ ಯಾವ ಲೋಪವೂ ಇಲ್ಲ. ಯಾಕೆಂದ್ರೆ ಇವನು ಅಷ್ಟೊಟ್ಟಿಗೆ ಅದನ್ನೆಲ್ಲ ಮೀರಿ ಹೋಗಿದ್ದಾನೆ. ಅದಕ್ಕೆ ಹೇಳೋದು, ನೀವು ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದವರು, ಹೆಚ್ಚು ಧ್ಯಾನದಲ್ಲಿ ಮುಳುಗಿದವರು, ನಿಮಗೆ ಈ ದೇವ್ರ ಪೂಜೆ ಪುನಸ್ಕಾರ ಇದು ಯಾವುದರ ಅವಶ್ಯಕತೆ ಇಲ್ಲ. ಮಾಡಲೇಬಾರದು ಅಂತಲ್ಲ, ಅವ್ರು ಮಾಡೋದೇ ಇಲ್ಲ ಅಂತನೂ ಅಲ್ಲ. ಆದ್ರೆ ಅವರಿಗೆ ಮನಸ್ಸಿಗೆ ಬಂದಾಗ ಮಾಡ್ತಾರೆ, ಇಷ್ಟ ಬಂದಾಗ ಮಾಡ್ತಾರೆ.
ಆಮೇಲೆ ಬಹಳ ಕನಿಷ್ಠ ಸಮಯದಲ್ಲಿ ಮಾಡ್ತಾರೆ. ಅದನ್ನೇ ಮಾಡ್ತಾ ಕೂರೋದಿಲ್ಲ ಅವ್ರು. ಏನೋ ಮಾಡ್ಬೇಕು ಒಂದಿಷ್ಟೊತ್ತಿಗೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದ್ರೆ, ಇನ್ನೊಬ್ಬರಿಗೆ ಮಾರ್ಗದರ್ಶನ ಕೊಡ್ಲಿಕ್ಕಾಗಿ. ಅಂದ್ರೆ ಯಾಕೆಂದ್ರೆ ಎಲ್ಲರೂ ಆ ಸ್ಥಿತಿಯನ್ನು ಇನ್ನೂ ತಲುಪಿಲ್ಲ ಅಲ್ವಾ? ಆದ್ರೆ ಆ ಸ್ಥಿತಿ ತಲುಪಬೇಕು ಅಂದ್ರೆ ಕೆಲವರಿಗೆ ಅದು ಕೂಡ ಬೇಕಾಗ್ತದೆ. ಅವರಿಗೆ ಮಾರ್ಗದರ್ಶನ ಕೊಡ್ಲಿಕ್ಕಾಗಿ. ಇವನಿಗೆ ಅದರ ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ ಅವನು ಪೂಜೆ ಮಾಡಿದ ಹಾಗೆ ನಾಟಕ ಮಾಡ್ತಾನೆ. ದೀಪ ಹಚ್ಚಿದ ಹಾಗೆ ಮಾಡ್ತಾನೆ. ಆದ್ರೆ ಅವನಿಗೋಸ್ಕರ ಅಲ್ಲ. ಇನ್ನೂ ಆ ಸ್ಥಿತಿಯನ್ನು ಯಾರು ತಲುಪಿಲ್ಲ ಅವರಿಗೋಸ್ಕರ ಅವನು ಅದನ್ನ ಆಚರಣೆ ಅಂದ್ರೆ ಕರ್ಮವನ್ನ ಸಂಪೂರ್ಣ ತ್ಯಾಗ ಮಾಡೋದಿಲ್ಲ ಅವನು. ಆದ್ರೆ ಅವನಿಗೆ ಕರ್ಮದ ಅವಶ್ಯಕತೆ ಇಲ್ಲ. ಹಾಗೆ ಆ ಅವನು ಹೀಗೆ ಒಬ್ಬ ಸಾಧಕ ಈ ಕರ್ಮಯೋಗವನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಹಾಗಾಗಿ ನಾವು ಈ ಭಗವಂತನ ರಾಜ್ಯದಲ್ಲಿ ಇರುವಂತಹ ಪ್ರಜೆಗಳು. ಅದಕ್ಕೋಸ್ಕರ ನಾವು ಪ್ರಜೆಗಳು ಏನ್ ಮಾಡ್ತೀವಿ? ಎಲ್ಲಾ ಕಡೆ ನಾವೇನ್ ಮಾಡ್ತೀವಿ? ನಮ್ಮ ಪ್ರತಿಯೊಬ್ಬರ ಮೇಲೂ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ನಾವು ಪ್ರತಿನಿತ್ಯ ತೆಗೆದುಕೊಂಡು ಬರುವ ಪ್ರತಿಯೊಂದು ವಸ್ತುವಿನಲ್ಲೂ ಟ್ಯಾಕ್ಸ್ ಇದೆ. ನಾವು ಬಳಸುವ ಪ್ರತಿಯೊಂದು ವಸ್ತು, ನೀವು ಅಂಗಡಿಯಿಂದ ಏನೇನ್ ತರ್ತಾ ಇದ್ದೀರಿ, ಎಲ್ಲದರ ಮೇಲೂ ಟ್ಯಾಕ್ಸ್ ಇರ್ತದೆ. ಆ ಎಲ್ಲ ಟ್ಯಾಕ್ಸ್ ಗೌರ್ಮೆಂಟ್ಗೆ ಹೋಗ್ತದೆ. ಅದರಲ್ಲಿ ಬಡವ ಶ್ರೀಮಂತ ಅನ್ನೋದಿಲ್ಲ. ಒಂದು ನೀವು ಸೋಪ್ ತಗೊಂಡ್ ಬಂದ್ರು ಅದಕ್ಕೆ ಟ್ಯಾಕ್ಸ್ ಇದೆ, ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಇದೆ. ನೀವು 10 ರೂಪಾಯಿ ಕೊಟ್ಟು ಒಂದು ಸೋಪ್ ತಗೊಂಡ್ ಬಂದ್ರೆ ಆ 10 ರೂಪಾಯಿದಲ್ಲಿ 2 ರೂಪಾಯೋ 3 ರೂಪಾಯೋ ಗೌರ್ಮೆಂಟ್ಗೆ ಹೋಗ್ತದೆ. ಆದ್ರೆ ಅಂದ್ರೆ ಹಾಗೆ ನಾವು ನಿರಂತರವಾಗಿ ಸರ್ಕಾರಕ್ಕೆ ಹೇಗೆ ಆ ಏನೋ ತೆರಿಗೆ ಕೊಡ್ತಾ ಇದ್ದೀವೋ ಹಾಗೆ ಪರಮಾತ್ಮನಿಗೂ ಕೂಡ ಇಷ್ಟೆಲ್ಲ ನಾವು ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದಾನೆ. ನಮಗೋಸ್ಕರ ಎಷ್ಟೊಂದೆಲ್ಲ ನಮಗೆ ಕೊಡ್ತಾನೇ ಇದ್ದಾನೆ ನಿರಂತರವಾಗಿ. ಅದಕ್ಕೋಸ್ಕರ ನಾವು ಕೂಡ ಟ್ಯಾಕ್ಸ್ ಕೊಡಬೇಕಲ್ಲ. ಅದು ಏನು ಟ್ಯಾಕ್ಸು ಅಂತಂದ್ರೆ ಸೇವೆ. ಈ ಜಗತ್ತಿನ ಸೇವೆ ಮಾಡಬೇಕು. ಅದೇ ನಾವು ಈ ಬ್ರಹ್ಮಾಂಡಕ್ಕೆ ಕೊಡುವ ಏನು ಟ್ಯಾಕ್ಸ್, ದೇವರಿಗೆ ಕೊಡುವ ಟ್ಯಾಕ್ಸ್. ಹಾಗಾಗಿ ಒಬ್ಬ ಸಾಧಕ ಅಪರೋಕ್ಷ ಸಾಧಕನಾಗುವ ತನಕ ಅವನ ಸಾಧನೆಯಲ್ಲಿ ಇದು ಅತ್ಯಂತ ಮುಖ್ಯವಾದ ಸಾಧನೆ. ಯಾವುದು? ಸಮಸ್ತ ಜೀವಜಾತದ ಮೇಲೆ ಅನುಕಂಪವನ್ನು ಹೊಂದಿರುವುದು, ಸೇವಾ ಮನೋವೃತ್ತಿಯನ್ನು ಬಳಸಿಕೊಂಡಿದೆ. ಅಂದರೆ ನನ್ನಂತೆಯೇ ಸಮಸ್ತ ಜೀವರಾಶಿ ಅನ್ನುವ ಮನಸ್ಥಿತಿಯಲ್ಲಿದ್ದು ಆ ಎಲ್ಲ ಜೀವರಾಶಿಗಳಿಗೂ ಕೂಡ ಹಾನಿಯನ್ನ ಮಾಡದೆ ಮತ್ತೆ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ತಾನು ಸೇವೆಯನ್ನು ಮಾಡುತ್ತಾನೆ. ಮೈತ್ರಿ, ಕರುಣ, ಮುದಿತ, ಉಪೇಕ್ಷಾ ಅಂತ ಹೇಳಿ 4 ಸೇವೆಯಲ್ಲಿ ವಿವರಿಸಿಕೊಂಡಿರ್ತಾನೆ. ಏನು ಮೈತ್ರಿ? ಮೈತ್ರಿ ಅಂತಂದ್ರೆ ಎಲ್ಲಾ ಸಜ್ಜನರಲ್ಲಿ ಒಳ್ಳೆಯ ಅಂದ್ರೆ ಸಜ್ಜನರ ಸಹವಾಸ ಅಥವಾ ಸಜ್ಜನರಲ್ಲಿ ಸ್ನೇಹ ಭಾವದಿಂದ ಇರ್ತಾರೆ. ಹಾಗಂತ ಎಲ್ಲ ಅಯೋಗ್ಯರ ಸ್ನೇಹ ಮಾಡಬೇಕು ಅಂತಲ್ಲ. ಮೈತ್ರಿ ಏನು ಅಂದ್ರೆ, ಮೈತ್ರಿ ಅಂದ್ರೆ ಏನು? ಸಜ್ಜನರು ಅಂತ ಯಾರಿದ್ದಾರೆ ಅವರ ಸಹವಾಸ ಮಾಡುವುದೇ ಮೈತ್ರಿ. ಇನ್ನು ಕರುಣ ಅಂತಂದ್ರೆ ಏನು? ಎಲ್ಲರೂ ಯಾರು ದುಃಖದಲ್ಲಿದ್ದಾರೆ ಅಥವಾ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡುವುದು. ಇನ್ನೊಬ್ಬರ ಉದ್ಧಾರವನ್ನ ನೋಡಿ ಅಸೂಯೆಯನ್ನ ಪಡದೆ ಸಂತೋಷ ಪಡೋದು, ಖುಷಿ ಪಡೋದು, ಇದು ಮುದಿತ. ಇನ್ನು ಉಪೇಕ್ಷಾ ಅಂತಂದ್ರೆ ಯಾರು ಅಯೋಗ್ಯರಿದ್ದಾರೆ, ದುಷ್ಟರಿದ್ದಾರೆ, ಕೆಟ್ಟವರಿದ್ದಾರೆ ಅವರನ್ನ ದ್ವೇಷ ಮಾಡದೆ, ಅವರ ಸಹವಾಸವನ್ನೂ ಮಾಡದೆ ಅವರಿಂದ ದೂರ ಉಳಿಯುವುದು. ಇದೇ ನಿಜವಾದ ಸೇವೆ. ಇದು ಒಬ್ಬ ಸಾಧಕನ ಬದುಕು. ಹಾಗಾಗಿ ಅಯ್ಯೋ ಅವ್ರು ಅಯೋಗ್ಯರು, ಅವ್ರು ಸರಿ ಇಲ್ಲ, ಅವ್ರು ಹಂಗೆ ಹಿಂಗೆ ಅಂತೇಳಿ ಅವ್ರನ್ನ ದ್ವೇಷ ಮಾಡುವುದು ಅಲ್ಲ, ಅದು ತಪ್ಪಾಗ್ತದೆ. ಹಾಗಾಗಿ ಒಬ್ಬ ಸಿದ್ಧ ಪುರುಷನಾದವನು ಅಥವಾ ಆ ಸಿದ್ಧ ಮಾರ್ಗದಲ್ಲಿ ಹೊರಟಂತಹ ಒಬ್ಬ ಸಾಧಕ ಸದಾ ಅಂತರ್ಮುಖಿಯಾಗಿರ್ತಾನೆ. ಅವನಿಗೆ ಈ ಸಾಮಾಜಿಕ ಬದ್ಧತೆಗಳು ಅಂತಂದ್ರೆ ಏನಂತೀವಿ, ಜಾತಿ ವ್ಯವಸ್ಥೆ, ಮೇಲು ಕೀಳು ಇದ್ಯಾವುದು ಇರೋದಿಲ್ಲ ಅವನಿಗೆಲ್ಲ ಒಂದೇ. ಸದಾ ಭಗವಂತನಲ್ಲಿ ಮನಸ್ಸನ್ನಿಟ್ಟಿರ್ತಾನೆ. ಅದರಿಂದ ಅವನಿಗೆ ಯಾವ ಕರ್ಮವೂ ಕೂಡ ಅಂಟುವುದಿಲ್ಲ. ಹೀಗೆ ಲೋಕ ಸೇವೆ ಎನ್ನುವುದು ಪ್ರತಿಯೊಬ್ಬ ಸಾಧಕನ ಅವಿಭಾಜ್ಯ ಅಂಗ. ಲೋಕ ಕಲ್ಯಾಣದ ಸೇವೆ ಅನ್ನೋದು ಪ್ರತಿಯೊಬ್ಬ ಸಾಧಕನ ಅವಿಭಾಜ್ಯ ಅಂಗ. ಹಾಗಾಗಿ ಅಪರೋಕ್ಷ ಜ್ಞಾನಿಗಳು ಅದನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವದಿ ಕರೋಮಿ ಎಂದೆಸಿ ಪರಂಪರತ್ಮೇ ನಾರಾಯಣಮೂರ್ತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನಿನ್ನೆ ಒಬ್ಬ ಮಾಸ್ಟರ್ಸ್ ಕೇಳಿದ್ರು, ಏನು ಅಂದ್ರೆ ಯಾವುದು ದ್ವೈತ 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 ಹ್ಮ್. ದ್ವೈ ಅಂದ್ರೆ ಯಾವುದು ಶ್ರೇಷ್ಠ ಅಥವಾ ಯಾವುದು ಸರಿ?
ಅಥವಾ ಆಮೇಲೆ ಅಂತ ಕೇಳಿದ್ರು ಅದ್ರಲ್ಲಿ ಇನ್ನೂ ಕೆಲವರು ಬಹಳ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಅವ್ರಿಗೆ ಇನ್ನೂ ಪಾಪ ಸಮರ್ಥನೆ ಆಗಿಲ್ಲ ಅವರಿಗೆ. ಯಾಕೆಂದ್ರೆ ಬಂದವರೆಲ್ಲ ಅಂದ್ರೆ ನಾವು ಅದನ್ನ ಮುಖ್ಯವಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಬೇರೆ ಬೇರೆಯಾಗಿ ನೋಡಬಾರ್ದು. ಬೇರೆ ಬೇರೆಯಾಗಿ ನೋಡಿದ್ರೆ ಆ ಅದೇ ಅದು ಎಲ್ಲ ನಾವು ಅದೇ ಸರಿ ಇದೇ ಸರಿ ಅನ್ನುವ ಒಂದು ನಿರ್ಣಯಕ್ಕೆ ಬಂದ್ಬಿಡ್ತೀವಿ. ಹಾಗಾಗಿ ಬೇರೆ ಬೇರೆಯಾಗಿ ನೋಡಬಾರ್ದು. ಎಲ್ಲವೂ ಒಂದೇ ಒಂದೇ ಅನ್ನೋದಕ್ಕಿಂತ ಒಂದೇ ಲೈನಲ್ಲಿ ನೋಡ್ಬೇಕು ನಾವು, ಅಲ್ವಾ? ಉದಾಹರಣೆಗೆ ಈಗ ನಿಮ್ಮ ಎಜುಕೇಶನ್ ಎಷ್ಟಾಗಿದೆ ಅಂತಂದ್ರೆ ಏನ್ ಹೇಳ್ತೀವಿ ನಾವು? ಬರೀ PG ಹೇಳ್ತೀವ? ಅಥವಾ ನಾವು ಬರೀ SLC ಇಲ್ಲದೆ PUC ಇಲ್ಲದೆ ಡಿಗ್ರಿ ಇಲ್ಲದೆ PG ಮಾಡಿಬಿಟ್ಟಿವ? ಇಲ್ಲ, ಎಲ್ಲಾ ಸ್ಥಿತಿಯನ್ನು ಕೂಡ ದಾಟಿ ಬಂದಿದ್ದೇವೆ. ಹಾಗೆ ಯಾವುದನ್ನು ಬಿಟ್ಟು ಯಾವುದೂ ಇಲ್ಲ. ಈಗ ಮೊದಲಿಂದ ಹೇಳೋದಾದ್ರೆ ಕೆಲವರಿಗೆ ದ್ವೈತ ಅಂದ್ರೇನು ಅದ್ವೈತ ಅಂದ್ರೇನು ಅನ್ನೋದ್ರಲ್ಲೇ ಕನ್ಫ್ಯೂಷನ್. ಇಷ್ಟೇ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ. ದ್ವೈತ ಅಂದ್ರೇನು? ಈ ಮೂರರಲ್ಲೂ ಹೇಳಲಿಕ್ಕೆ ಹೊರಟಿದ್ದೇನು ಅಂತಂದ್ರೆ ಮೂರೇ ವಸ್ತು. ಏನು? ಜೀವ, ಪರಮಾತ್ಮ ಮತ್ತೆ ಜಡ. ಜೀವ ಜೀವ ಅಂದ್ರೆ ಎಲ್ಲ ಆತ್ಮಗಳು, ಇನ್ನೊಂದು ಪರಮಾತ್ಮ, ಮತ್ತೆ ಜಡ ಅಂದ್ರೆ ಈ ಪ್ರಕೃತಿ. ಅಂದ್ರೆ ಜೀವ ಇಲ್ಲ, ಚೈತನ್ಯ ಇಲ್ಲದ ಈ ಪ್ರಕೃತಿ. ಅದಕ್ಕೆ ದ್ವೈತ ಸಿದ್ಧಾಂತ ಹೇಳ್ತದೆ, ಜೀವ ಬೇರೆ, ಪರಮಾತ್ಮ ಬೇರೆ, ಅವರಿಬ್ಬರು ಒಂದೇ ಅಲ್ಲ. ಆದರೆ ಈ ಜಗತ್ತು ಸತ್ಯವಾದದ್ದು, ಈ ಜಗತ್ತು ನಿತ್ಯ ಅಲ್ಲ ಅಂತ ದ್ವೈತ ಸಿದ್ಧಾಂತ ಹೇಳ್ತದೆ. ಅದು ಸುಳ್ಳಲ್ಲ, ಅದು ಕರೆಕ್ಟು. ಇದನ್ನ ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡ್ತಾರೆ. ಶಂಕರಾಚಾರ್ಯರು ಬಂದ್ರು, ಅವ್ರು ಹೇಳಿದ್ರು ಅದ್ವೈತ ಸಿದ್ಧಾಂತ ಇಲ್ಲ ಇಲ್ಲ, ಪರಮಾತ್ಮ ಬೇರೆ ಅಲ್ಲ, ಜೀವ ಬೇರೆ ಅಲ್ಲ, ಇಬ್ಬರು ಒಂದೇ. ಅಷ್ಟೇ ಅಲ್ಲ, ಈ ಜಗತ್ತು ಮಿಥ್ಯವಾಗಿದೆ, ಈ ಜಗತ್ತು ಸತ್ಯ ಅಲ್ಲ, ಬ್ರಹ್ಮ ಸತ್ಯಂ ಜಗನ್ನಿತ್ಯಂ ಅಂತ ಶಂಕರಾಚಾರ್ಯರು ಹೇಳಿದ್ರು. ಇದು ತಪ್ಪಲ್ಲ, ಇದು ಸರಿ. ಇನ್ನು ಇವರು ಬಂದ್ರು, ಯಾರು? ರಾಮಾನುಜಾಚಾರ್ಯರು ಬಂದ್ರು. ಅವರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಹೇಳಿದ್ರು. ಅಂತಂದ್ರೆ, ಇಲ್ಲ, ಪರಮಾತ್ಮ ಬೇರೆ, ಜೀವ ಬೇರೆ, ಆದರೆ ಮೋಕ್ಷಕ್ಕೆ ಹೋದ ಮೇಲೆ ಜೀವ ಮೋಕ್ಷಕ್ಕೆ ಹೋಗ್ತಾನಲ್ಲ, ತನ್ನೆಲ್ಲಾ ಸಾಧನೆ ಮಾಡಿದ್ಮೇಲೆ ಮೋಕ್ಷಕ್ಕೆ ಹೋಗ್ತಾನಲ್ವ, ಆಗ ಇಬ್ರು ಒಂದಾಗ್ತಾರೆ. ಅಂದ್ರೆ ಆಗ ಪರಮಾತ್ಮ ಮತ್ತೆ ಜೀವಾತ್ಮ ಎರಡೂ ಒಂದಾಗ್ತಾರೆ. ಅದೇ ವಿಶಿಷ್ಟಾದ್ವೈತ ಸಿದ್ಧಾಂತ. ಜಗತ್ತು ಅಲ್ಲಿವರೆಗೆ ಅವನ ಪಾಲಿಗೆ ಅದು ಸತ್ಯ, ಅವನು ಮೋಕ್ಷ ಹೊಂದಿದ್ಮೇಲೆ ಅವನಿಗೆ ಅದು ಮಿಥ್ಯ ಅಂತ ರಾಮಾನುಜಾಚಾರ್ಯರು. ಈ ಮೂರು ಸಿದ್ಧಾಂತಗಳು ವೈಷ್ಣವ ಪರಂಪರೆಯನ್ನ ಹೇಳ್ತವೆ. ಅಂದ್ರೆ ನಾರಾಯಣನೇ ಸರ್ವೋತ್ತಮನಾದವನು ಅನ್ನುವುದನ್ನ ಈ ಮೂರು ಸಿದ್ಧಾಂತಗಳು ಹೇಳ್ತವೆ. ಇನ್ನು ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ, ಇದು ರಾಮಾನುಜಾಚಾರ್ಯರು ಹೇಳಿದ್ದಕ್ಕೂ ಇದಕ್ಕೂ ಏನು ವ್ಯತ್ಯಾಸವಿಲ್ಲ. ಆದ್ರೆ ಇದರ ಮೂಲ ಅಂದ್ರೆ ಇದು ಬಸವಣ್ಣನವರು ಇದನ್ನ ಪ್ರತಿಪಾದನೆ ಮಾಡ್ತಾರೆ. ಆದ್ರೆ ಇಲ್ಲಿ ಯಾಕೆ ಶಕ್ತಿ ವಿಶಿಷ್ಟ ಅದ್ವೈತ ಅಂತ ಹೇಳ್ತಾರೆ ಅಂದ್ರೆ, ಇಲ್ಲಿ ಶಿವನನ್ನ ಮೂಲ ದೇವರಾಗಿ ಅವರು ತಗೊಂಡಿರ್ತಾರೆ. ಶಿವನನ್ನ ಮೂಲ ದೇವರಾಗಿ, ಮತ್ತೆ ಅಂದ್ರೆ ಆ ಪರಮಾತ್ಮ ಶಕ್ತಿ ಯಾರು ಅಂತಂದ್ರೆ ಅವ್ರು ಶಿವ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅವ್ರು ಹೇಳೋದು ಅಷ್ಟೇ, ಶಿವ ಬೇರೆ, ಈ ಅಂದ್ರೆ ಪರಮಾತ್ಮ ಬೇರೆ, ಜೀವ ಬೇರೆ, ಕೊನೆಗೆ ಮೋಕ್ಷಕ್ಕೆ ಹೋದ್ಮೇಲೆ ಅವ ಶಿವನಲ್ಲಿ ಲೀನನಾಗ್ಬಿಡ್ತಾನೆ, ಐಕ್ಯನಾಗ್ತಾನೆ. ಅದೇ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ. ಆ ಐಕ್ಯ ಆಗುವುದರ ಹಾಗಾದ್ರೆ ಐಕ್ಯ ಆಗೋದು ಹೇಗೆ? ಅದಕ್ಕಾಗಿ ಅವರು ಇಷ್ಟಲಿಂಗವನ್ನು ಪರಿಚಯಿಸಿದರು. ಆ ಲಿಂಗವನ್ನು ಇಟ್ಕೊಳ್ಳಪ್ಪ ನೀನು, ಅದನ್ನ ನೋಡ್ತಾ 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 ನೀನು ಆ ಲಿಂಗದಲ್ಲಿ ಐಕ್ಯನಾಗು. ಅಂದ್ರೆ ಅದನ್ನ ನಾವು ಅವ್ನು ನೋಡ್ತಾ ನೋಡ್ತಾ ನೋಡ್ತಾ, ಅದೇ ಓಪನ್ ಮೆಡಿಟೇಷನ್ ತಾಟಕ ಅಂತೀವಲ್ಲ, ನೋಡ್ತಾ 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 ಅವನು ಟ್ರಾನ್ಸಿಗೆ ಹೋಗ್ಬಿಡ್ತಾನೆ, ಆ ಲಿಂಗದಲ್ಲೇ ಐಕ್ಯ ಆಗ್ಬಿಡ್ತಾನೆ. ಅಂದ್ರೆ ಅದಕ್ಕೋಸ್ಕರ ಅದನ್ನ ಏನೋ ಪರಿಚಯಿಸಿದ್ರು. ಈಗ ಇರೋ ವಿಷಯ ಏನಪ್ಪಾ ಅಂತಂದ್ರೆ, ಮತ್ತೆ ಇದು ಹೆಂಗೆ ಎಲ್ಲರೂ ಒಂದೊಂದು ಹೇಳಿದ್ರೆ ಮತ್ತೆ ಸತ್ಯ ಯಾವುದು ಅಂತಂದ್ರೆ, ಒಂದು ಆತ್ಮ ತಾನು ಆರಂಭಿಕ ಹಂತದಿಂದ ಸಾಧನೆಯ ದಾರಿಯಲ್ಲಿ ಒಂದೊಂದೇ ಮಜಲುಗಳನ್ನ ದಾಟ್ತಾ 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 ಆ ವಿಶ್ವಮೂಲ ಚೈತನ್ಯ ಶಕ್ತಿಯೊಂದಿಗೆ ಹೋಗಿ ತಾನು ಕೊನೆಗೆ ಹೋಗಿ ಲೀನ ಆಗ್ತದಲ್ಲ, ಅಲ್ಲಿಯವರೆಗೂ ಯಾವ್ಯಾವ ಸ್ಥಿತಿಯನ್ನ ಅದು ದಾಟಿ ಹೋಗ್ತದೆ ಅನ್ನುವುದೇ ಈ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮತ್ತೆ ಶಕ್ತಿ ವಿಶಿಷ್ಟಾದ್ವೈತ. ಇಡೀ ಜಗತ್ತಿಗೆ ಇರುವುದು ಒಬ್ಬನೇ ಪರಮಾತ್ಮ. ಅದನ್ನ ನೀವು ನಾರಾಯಣ ಅಂತನಾದ್ರೂ ಕರೀರಿ, ಶಿವ ಅಂತನಾದ್ರೂ ಕರೀರಿ, ದೇವಿ ಅಂತನಾದ್ರೂ ಕರೀರಿ, ನಿಮಗೆ ಇಷ್ಟ ಬಂದ ಹೆಸರಲ್ಲಿ ಕರೀರಿ. ಉಪನಿಷತ್ತು ಅದಕ್ಕೆ ಹೆಸರೇ ಹೇಳಲಿಲ್ಲ, ತತ್ 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 ಅಂತ. ಅದು 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 ಯಾಕೆಂದ್ರೆ ಅದನ್ನ ಉಪನಿಷತ್ತನ್ನು ಬರೆದವರು ಯಾರು ಅಂದ್ರೆ ಋಷಿಮುನಿಗಳು. ಇವತ್ತು ನಾವು ಅತಿ ಬುದ್ಧಿವಂತಿಕೆ ಓಡಿಸಿ ನಾವು ಅದಕ್ಕೆಲ್ಲ ಹೆಸರಿಟ್ಕೊಂಡು ರೂಪ ಕೊಟ್ಟುಕೊಂಡು ಒಂದೊಂದು
ಇದನ್ನ ಪಂಗಡಗಳನ್ನು ಕಟ್ಟಿಕೊಂಡು ಒಂದೊಂದು ಸಂಘ ಕಟ್ಟಿಕೊಂಡು ನಮ್ಮದೇ ಶ್ರೇಷ್ಠ ನಮ್ಮದೇ ಶ್ರೇಷ್ಠ ಅಂದ್ರೆ ನಾವು ಉಪನಿಷತ್ತಿನ ಋಷಿಮುನಿಗಳಿಗಿಂತಲೂ ದೊಡ್ಡ ಮೇಧಾವಿಯಾಗಿದ್ದೀವಿ. 10 ಉಪನಿಷತ್ತುಗಳು ಬರ್ತವೆ, ಸಾವಿರಾರು ಉಪನಿಷತ್ತುಗಳಿದ್ದಾವೆ. ಆದ್ರೆ ಅದರಲ್ಲಿ ಏನು ಏನಂತೀವಿ ನಾವು, ಆ, ಅಂದ್ರೆ ಎಲ್ಲರೂ ಒಪ್ಪಿಕೊಂಡು ಮತ್ತೆ ಎಲ್ಲರೂ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ದು 10 ಉಪನಿಷತ್ತುಗಳು. ಆ 10 ಉಪನಿಷತ್ತುಗಳಲ್ಲೂ ಕೂಡ ಅದರಲ್ಲೂ ಮಾಂಡೂಕ ಉಪನಿಷತ್ತು ಅಂತ ಹೇಳಿ ಬರ್ತದೆ. ಅದು ಬಹಳ ಸಣ್ಣ ಉಪನಿಷತ್ತು, ಆದ್ರೆ ಇಡೀ ಸಮಸ್ತ ವೇದ ಉಪನಿಷತ್ತುಗಳ ಸಾರವನ್ನ ಹೊಂದಿದಂಥದ್ದು. ಹ್ಮ್ ಎಲ್ಲ ಉಪನಿಷತ್ತಿನಲ್ಲಿ ಹೇಳ್ತಾ ಇರೋದೇನು ಅಂತಂದ್ರೆ ತತ್ವಮಸಿ ತತ್ವಮಸಿ, ಅದು ನೀನೇ ಆಗಿದ್ದೀಯಾ, ಅದು ಯಾವುದದು ಗೊತ್ತಿಲ್ಲ. ಕಂಡವರಿಲ್ಲ, ನೋಡಿದವರಿಲ್ಲ, ಬಾರಿಸಿದವರಿಲ್ಲ. ನೀನ್ ಅದನ್ನ ಹೆಂಗಾದ್ರೂ ಅನ್ಕೋ, ಅವರು ಕೂಡ ಕಂಡಿಲ್ಲ ಅಂತ. ಋಷಿ ಮುನಿಗಳು ಕೂಡ ಕಂಡವರಿಲ್ಲ, ಇಲ್ಲಿವರೆಗೆ ಯಾರೂ ಕಂಡವರಿಲ್ಲ. ಮತ್ತೆ ನೋಡಿದಾರಲ್ವ ಎಲ್ಲರನ್ನ, ಅವರಿಗೆ ಅವರ ಕಲ್ಪನೆ, ಅವರ ಹೆಂಗೆ ಅವ್ರ ದೇವರನ್ನ ತಾವು ಚಿತ್ರಿಸಿಕೊಂಡ್ರು, ಹೇಗೆ ತಾವು ಮಾಡ್ಕೊಂಡ್ರು, ಹಾಗೆ ಆ ಪರಮಾತ್ಮ ಶಕ್ತಿ ಅವರ ಮುಂದೆ ಪ್ರಕಟ ಆಗುವಂತ ಅಷ್ಟೇ ಹೊರತು ಅದೇ ಅದರ ಮೂಲ ರೂಪ ಅಲ್ಲ. ಅದಕ್ಕೆ ರೂಪವೇ ಇಲ್ಲ. ಅದು ರೂಪವೂ ಇಲ್ಲ. ಒಂದು ಶಕ್ತಿ ಅದು, ಸರ್ವಾಂತರ್ಯಾಮಿಯಾದ ಗಾಳಿಗೆ ಹೇಗೆ ರೂಪ ಇದೆ, ಹಾಗೆ ಸರ್ವಾಂತರ್ಯಾಮಿಯಾದ ಶಕ್ತಿ ಅದು. ಅದ್ರ ರೂಪದ ಅವಶ್ಯಕತೆಯೂ ಇಲ್ಲ. ಇದೆ ಅನ್ನೋರ ಪಾಲಿಗೆ ಇದೆ, ಇಲ್ಲ ಅನ್ನೋರ ಪಾಲಿಗೆ ಇಲ್ಲ. ಆದ್ರೆ ಇರುವುದಂತೂ ಸತ್ಯ. ಪರಮಾತ್ಮ ಶಕ್ತಿ ಅನ್ನೋದು ಇದೆ, ಅದು ಸಮಸ್ತ ಎಲ್ಲ ಕಡೆ ಆವರಿಸಿಕೊಂಡಿದೆ. ಅದರ ಮೂಲವೇ ಯಾವುದು, ಈ ಜೀವ ಅನ್ನೋದು. ಹಾಗಾಗಿ ಮೊದಲು ದ್ವೈತ ಸ್ಥಿತಿಯಲ್ಲಿ ಇರ್ತಾನೆ. ದ್ವೈತ ಅನ್ನೋದು ಬಹಳ ಆರಂಭಿಕ ಹಂತ. ದ್ವೈತ ಅಂದ್ರೆ ನಾನು ಬೇರೆ ಪರಮಾತ್ಮ ಬೇರೆ ಅಂತ ಹೇಳಿ ಯಾವಾಗಲೂ ಆ ಪರಮಾತ್ಮನಿಗೆ ಶರಣು ಹೋಗ್ತಾನೆ. ಅಯ್ಯೋ ಸ್ವಾಮಿ ನನ್ನ ಉದ್ಧಾರ ಮಾಡಿ, ಅಯ್ಯೋ ಸ್ವಾಮಿ ನನಗೆ ಅದನ್ನು ಕೊಡು, ಅಯ್ಯೋ ಸ್ವಾಮಿ ನನಗೆ ಇದನ್ನು ಕೊಡು ಅಂತೇಳಿ ಮಂತ್ರ ಹೇಳ್ತಾನೆ, ಸ್ತೋತ್ರ ಹೇಳ್ತಾನೆ, ದೇವರಿಗೆ ಪೂಜೆ ಮಾಡ್ತಾನೆ, ಏನೇನೆಲ್ಲಾ ಮಾಡ್ತಾ ಇರ್ತಾನೆ. ಇದೇ ದ್ವೈತ ಭಾವ, ನಾನು ಬೇರೆ ಪರಮಾತ್ಮ ಬೇರೆ ಅನ್ನುವ ಸ್ಥಿತಿಯಲ್ಲಿ ಇರ್ತಾನೆ. ಇದು ಆರಂಭಿಕ ಹಂತ. ಇದು ತಪ್ಪು ಅಂತನೂ ಅಲ್ಲ. ಆದ್ರೆ ಸ್ವಲ್ಪ ಮೇಲೆ ಹೋಗ್ತಾನೆ ಅವನಿಗೆ, ಅಂದ್ರೆ ಈಗ ನಮಗೆಲ್ಲ ಜ್ಞಾನ ಇದೆ, ಆದ್ರೆ ನಿಜವಾಗ್ಲೂ ನಮ್ಮ ಒಳಗಿನಿಂದ ಇಲ್ಲ ಅದು. ಅದು ಬೇರೆ ಇದು ಬೇರೆ ಅಂತ ಅಲ್ವಾ. ಆದ್ರೆ ಹಂತ ಹಂತವಾಗಿ ಹೋದಾಗ ಅವನಿಗೆ ತನ್ನೊಳಗೆ ಆ ಬೇರೆ ಬೇರೆ ಅನ್ನುವ ಭಾವ ನಿಧಾನವಾಗಿ ಹೋಗ್ಲಿಕ್ಕೆ ಶುರುವಾಗ್ತದೆ. ಅಂದ್ರೆ ನಾನು ಬೇರೆ ಅಲ್ಲ, ಆ ಪರಮಾತ್ಮ ಬೇರೆ ಅಲ್ಲ, ಎರಡೂ ಒಂದೇ ಆಗಿದ್ದೀವಿ. ಆ ಹೇಗೆ ಆ ಬಾವಿ ನೀರು ಮತ್ತೆ ಬಿಂದಿಗೆ ನೀರು ಅಲ್ವಾ. ಎಲ್ಲಿವರೆಗೆ ಬಿಂದಿಗೆಯಲ್ಲಿ ಇರ್ತದೆ ಅದು ನಾನು ಬೇರೆ 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 ಅನ್ನುವ ಸ್ಥಿತಿಯಲ್ಲೇ ಇರ್ತದೆ. ಆದ್ರೆ ನಿಜವಾದ ಸತ್ಯ ಏನು ಅಂತಂದ್ರೆ ಆ ಬಿಂದಿಗೆಯಲ್ಲಿ ನೀರು ಬೇರೆ ಅಲ್ಲ, ಆ ಬಾವಿಯಲ್ಲಿರುವ ನೀರು ಬೇರೆ ಅಲ್ಲ. ಆ, ಹಾಗೆ ಯಾವಾಗ ಅದು ಹೋಗಿ ಅಲ್ಲಿ ಮಿಕ್ಸ್ ಆಗ್ತದೆ, ಅಲ್ಲಿವರೆಗೂ ಅದು ನಾನು ಬೇರೆ 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 ಅನ್ನುವ ಸ್ಥಿತಿಯಲ್ಲೇ ಇರ್ತದೆ. ಹಾಗೆ ಆ ನಿಧಾನವಾಗಿ ಸಾಧನೆ ಮಾಡ್ತಾ 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 ಆ ಅದ್ವೈತ, ದ್ವೈತ, ಅದ್ವೈತ. ದ್ವೈತ ಅಂದ್ರೆ ಬೇರೆ ಬೇರೆ, ಅದ್ವೈತ ಅನ್ನೋದು ವಿರುದ್ಧ ಪದ. ಬೇರೆ ಬೇರೆ ಅಲ್ಲ, ಯಾವಾಗದು ಮೋಕ್ಷ ಸ್ಥಿತಿಯನ್ನು ಹೊಂದಿದಾಗ, ಆಗ ಎರಡೂ ಎಲ್ಲ ಹೊಂದಿರ್ತದೆ. ವಿಶಿಷ್ಟ ಅದ್ವೈತ ಅದನ್ನೊಂಚೂರು ಲಾಂಗ್ ಆಗಿ ಹೇಳಿದ್ರೆ ಅಷ್ಟೇ. ಇವರು ನೇರ ನೇರ ಹೇಳಿದ್ರು ಯಾವುದು ದ್ವೈತ ಇಲ್ಲ ಬೇರೆ ಬೇರೆ ಅಂತೇಳಿ. ಆದ್ರೆ ಇವರು ವಿಶಿಷ್ಟ ಅದ್ವೈತ, ಹೌದು ಮೋಕ್ಷ ಹೊಂದುವವರಿಗೂ ಬೇರೆ ಬೇರೆಯಾಗಿ ಇರ್ತಾರೆ. ಯಾವುದು ವಿಶಿಷ್ಟ ಅದ್ವೈತ ರಾಮಾನುಜಾಚಾರ್ಯ ಶ್ರೀ ವೈಷ್ಣವ ಅಂತ ಹೇಳಿ. ಆಮೇಲೆ ಯಾವಾಗ ಮೋಕ್ಷಕ್ಕೆ ಹೋದ ಅವನು ಬೇರೆ ಬೇರೆ ಅಲ್ಲ, ಅವನು ಒಂದೇ ಆದ ಪರಮಾತ್ಮ. ಮತ್ತೆ ಜಗನ್ಮಿತ್ಯಂ ಬ್ರಹ್ಮ ಸತ್ಯಂ, ಹೌದು ಬ್ರಹ್ಮ ಯಾವಾಗ್ಲೂ ಸತ್ಯನೇ. ಜಗನ್ಮಿತ್ಯ, ಯಾವಾಗ ಜಗತ್ತು ಮಿಥ್ಯ, ಎಲ್ಲವನ್ನ ಮೀರಿ ಯಾರು ಮೋಕ್ಷ ಸಾಧಿಸ್ತಾನೆ ಅವನ ಪಾಲಿಗೆ ಜಗತ್ತು ಸುಳ್ಳದು. ಅದೇ ಇದೊಂದು ನಾಟಕ, ಇಷ್ಟು ದಿನ ಇಷ್ಟೆಲ್ಲ ಡ್ರಾಮಾ ಇಷ್ಟೆಲ್ಲ ಇದು ಮಾಡಿ ಇದು ಯಾವುದು ಸತ್ಯ ಅಲ್ಲಲ್ಲಪ್ಪ. ಈ ದೇಹ ಇಷ್ಟೆಲ್ಲ ಸಂಬಂಧಗಳು ಇನ್ನೊಂದು 100-150 ವರ್ಷ ಆದ್ಮೇಲೆ ಇದು ಯಾವ್ದಾದ್ರು ಉಳಿದಿರ್ತದ? ನಾವು ನೀವು ಈ ಸಂಬಂಧಗಳು ಇರೋದು ಯಾವುದೂ ಇಲ್ಲ, ಎಲ್ಲವೂ ನಿತ್ಯ. ಈಗ ಮಾತ್ರ ಸತ್ಯದ ಹಾಗೆ ಕಾಣಿಸ್ತಾ ಇದೆ, ಆದ್ರೆ ಒಂದು ಕಾಲ ಒಂದು ಸಮಯ ಮುಗಿದ ಮೇಲೆ ಇದೆಲ್ಲವೂ ಮಿಥ್ಯವೇ ಆಗ್ಬಿಡ್ತು ಅಲ್ವಾ. ಹಾಗೆ ಸತ್ಯ ಎಲ್ಲಿವರೆಗೆ ಸತ್ಯ ಇರೋಷ್ಟು ದಿವಸ ಸತ್ಯವೇ, ಅದು ಮುಗಿದ ಮೇಲೆ ಅದು ಮಿಥ್ಯ. ಹಾಗೆ ಯಾವುದು ಸುಳ್ಳಲ್ಲ, ಎಲ್ಲರೂ ಹೇಳಿದ್ದು ಸರಿಯೇ. ಆದ್ರೆ ಅದನ್ನ ಹಂತ ಹಂತವಾಗಿ ನಾವು ಒಂದು ಆತ್ಮದ ಸ್ಥಿತಿಯನ್ನು ದಾಟಿ ಹೋಗಿ ಅವರು ಎಲ್ಲೆಲ್ಲಿ ನಿಂತುಕೊಂಡು ನೋಡಿದ್ರು ಅದನ್ನ ಅವರು ವ್ಯಕ್ತಪಡಿಸಿದ್ದಾರೆ ಹೊರತು ಅದರಲ್ಲಿ ಯಾರು ಹೇಳಿದ್ರು ತಪ್ಪು ಅಲ್ಲ, ಯಾರು ಹೇಳಿದ್ದು ಸುಳ್ಳು ಅಲ್ಲ. ಹಾಗಾಗಿ ಎಲ್ಲವೂ ಸತ್ಯವೇ. ಹಾಗಾಗಿ ಯಾಕೆಂದ್ರೆ ಈ ಸಾಧನೆ ಅನ್ನೋದು ರಾತ್ರೋರಾತ್ರಿ ಮೋಕ್ಷ ಹೊಂದುವುದಲ್ಲ, ನಿರಂತರ ಸಾಧನೆ. ನಿರಂತರ ಕೆಲವರು ಜನ್ಮಗಳನ್ನು ತಗೊಳ್ಬೇಕಾಗ್ತದೆ, ಕೆಲವರು ಒಂದೇ ಜನ್ಮದಲ್ಲಿ ಆಗ್ಬೋದು. ಹೀಗೆ ನಿರಂತರವಾಗಿ ಸಾಗ್ತಾ ಇರುವ ಸಾಧನೆಯಲ್ಲಿ ಇವೆಲ್ಲವೂ ಕೂಡ
ಸತ್ಯವೂ ಹೌದು. ಹ್ಮ್. ಓಕೆ. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಹ್ಯಾಂಡಲ್ ಮಾಡಿ, ಮಾತಾಡಿ. ಎಲ್ಲರದು ಆಯ್ತಾ? ಹ್ಮ್. ತುಕ್ರಿಸಿದ್ದ ಆಯ್ತಾ ಎಲ್ಲರೂ? ಕೇಳಿದ್ರೆ ಎನರ್ಜಿ ನೀವು ಮಾತಾಡಿದ್ರೆ ಎನರ್ಜಿ ಬರ್ತದೆ ಅಂತ ಹೇಳೋದು. ಎಲ್ಲರೂ ಒಳ್ಳೆ ಚೆನ್ನಾಗಿ ಏಕಾದಶಿ ಮಾಡಿದ್ದೀರಿ, ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಹ್ಮ್, ನಾಳೆ ಆ, ದ್ವಾದಶಿ ದ್ವಾದಶಿ ಸ್ವಲ್ಪ ಸಮಯ ಇದೆ. ಬೆಳಿಗ್ಗೆ ಬೇಗ ಮುಗಿಯೋದಿಲ್ಲ, ಅದು 6:45ಗೆ ಮುಗೀತದೆ ದ್ವಾದಶಿ. ಅಲ್ಲಿವರೆಗೂ ದ್ವಾದಶಿ ಇದೆ. ದ್ವಾದಶಿ ಅಂತಂದ್ರೆ ದ್ವಾದಶಿಯಲ್ಲಿ ಒಂದು ತಿಥಿಯನ್ನ 4 ಭಾಗ ಮಾಡ್ತಾರೆ. 4 ಭಾಗ ಮಾಡ್ತಾರೆ ಒಂದು ತಿಥಿ. ಅಂದ್ರೆ ಪ್ರಥಮ ಪಾದ, ಪ್ರಥಮ, ದ್ವಿತೀಯ, ಅಂದ್ರೆ ಒಂದು 4 ಭಾಗ. 4 ಭಾಗ ಮಾಡಿ ಅದರಲ್ಲಿ ಮೊದಲ 2 ಪಾದ, ಪಾದ ಅಂತ ಹೇಳ್ತಾರೆ. ಪಾದ, ಮೊದಲನೇ ಪಾದ, ಎರಡನೇ ಪಾದ ಅಂತ ಹೇಳಿ, ಆ ದ್ವಾದಶಿ 2 ಪಾದಕ್ಕಿಂತ ಮುಂಚೆ ನಾವು ಪಾರಣೆ ಮಾಡಬಾರ್ದು ಅಂತ ಹೇಳಿ. ಅಂದ್ರೆ ಅದು ಇನ್ನೂ ಏಕಾದಶಿ ಟಚ್ ಇರ್ತದೆ ಅಂತ. ಆ 2 ಮುಗಿದ ಮೇಲೆ 3, 4ನೇ ಪಾದದಲ್ಲಿ ನಡೀತದೆ. ಅದಕ್ಕೆ ಆ ಅದು 2ನೇ ಪಾದ ಮುಗಿದು ಸ್ವಲ್ಪ ಲೇಟ್ ಆಗ್ತದೆ ನಾಳೆ. 6:45, 6:40, 6:45ವರೆಗೂ ಇರ್ತದೆ. ಹಂಗಾಗಿ ಅಲ್ಲಿವರೆಗೆ ನೀವು ಬೆಳಗ್ಗೆ ಬೇಗ ಎದ್ದು ಸ್ನಾನ ಗೀನ ಮಾಡಿ ಅಡಿಗೆ ಮಾಡಿ ಫಸ್ಟು. ಆಮೇಲೆ ದೇವರಿಗೆ ದೀಪ ಹಚ್ಚಿ ಮಾಡಿದ ಅಡಿಗೆಯನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಿ, ಆಮೇಲೆ ನೈವೇದ್ಯ ಮಾಡಿ, ಆಮೇಲೆ ಚೆನ್ನಾಗಿ ಹೊಟ್ಟೆ ತುಂಬ 2 ದಿನದ ಸೇರಿಸಿ ಊಟ ಮಾಡಿ ಊಟನ ಮತ್ತೆ ನೀವು 10, 11 ಗಂಟೆಗೆಲ್ಲ ಮಾಡೋದಲ್ಲ. ಆ, ಅದಕ್ಕೆ ಯಾಕೆಂದ್ರೆ ಯಾವುದನ್ನೇ ಆದ್ರೂ ನಮಗಿಷ್ಟ ಬಂದಂಗೆ ಮಾಡೋದಲ್ಲ. ಎಲ್ಲರೂ ಹೇಗೆ ಒಂದು ವ್ಯವಸ್ಥೆಯನ್ನು ಹೇರಿದ್ದಾರೋ ಹಾಗೆ ಮಾಡಿದಾಗಲೇ ಅದು ಸಾರ್ಥಕ ಆಗ್ತದೆ. ಯಾಕೆಂದ್ರೆ ಪ್ರತಿಯೊಂದಕ್ಕೂ ಒಂದು ನಿಯಮ ಅನ್ನೋದಿದೆ. ಆ ದ್ವಾದಶಿಯನ್ನು ಮುಗಿದ ಮೇಲೆ ಮಾಡಿದ್ರೆ ನೀವು ಏಕಾದಶಿ ಮಾಡಿದ್ದೇ ವ್ಯರ್ಥ. ಹಂಗೂ ಆಗ್ಬಾರ್ದು. ಆ ಸಮಯವನ್ನ ಮೀರಬಾರ್ದು, ಸಮಯದ ಒಳಗೂ ಮಾಡಬಾರ್ದು. ಹಂಗಾಗಿ ಅದನ್ನ ಒಂದು ಎಷ್ಟು ಹೇಳಿ, 6:45 ನಂತರ 7:30 ಒಳಗೆ ಊಟ ಮಾಡೋದು. ಅಲ್ಲಿವರೆಗೆ ನೀವೆಲ್ಲ ಬೆಳಿಗ್ಗೆ ಒಂದು 5 ಗಂಟೆಗೆ ಎದ್ದೇಳಿ ಸ್ನಾನ ಮಾಡಿ, ಸ್ನಾನ ಮಾಡಿ ಎಲ್ಲ ಅಡಿಗೆ ಮಾಡಿ. ಅಡಿಗೆ ಅಂದ್ರೆ ಅಡಿಗೆಗೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಬೇಡಿ. ಯಾಕೆಂದ್ರೆ ನಾವು ದೇವರಿಗೆ ನೈವೇದ್ಯ ಮಾಡುವ ಆಹಾರದಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಹಾಕಬಾರದು. ಯಾಕೆ ಅಂದ್ರೆ ಅದು ಸಾತ್ವಿಕ ಆಹಾರ ಅಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ರೆ. ಹೀಗಾಗಿ ಆ ನಾವು ಸಾತ್ವಿಕ ದೇವತೆಗಳನ್ನು ಆರಾಧನೆ ಮಾಡುವಾಗ ಸಾತ್ವಿಕ ಆಹಾರವನ್ನು ಹಾಕಬೇಕು, ಇಡಬೇಕು. ಆ ಆಮೇಲೆ ಅದನ್ನೇ ಎಲ್ಲರೂ ಊಟ ಮಾಡಿ ಆಮೇಲೆ, ಆಯ್ತಾ? ಆಮೇಲೆ ನೀರು ಕುಡಿಬೋದು. ಈಗಲ್ಲ, ನಾಳೆ ಬೆಳಿಗ್ಗೆ ಊಟ ಆದ್ಮೇಲೆ ನೀರು ಕುಡಿಬೋದು ಸಂಜೆವರೆಗೂ. ಮತ್ತೆ ಮಧ್ಯಾಹ್ನ ಊಟ ಇಲ್ಲ, ರಾತ್ರಿನೂ ಊಟ ಮಾಡುವಾಗಿಲ್ಲ. ನಮಗೆ ತುಂಬಾ ಕಷ್ಟ ಆಗ್ತದೆ ನಾಳೆ ರಾತ್ರಿ, ಇವತ್ತರ ನಾಳೆ ರಾತ್ರಿ ನಿಮಗೆ ತುಂಬಾ ಕಷ್ಟ ಆಗ್ತದೆ ಅಂದ್ರೆ ಏನಾದರೂ ಹಣ್ಣು ಗಿಣ್ಣು ಏನಾದರೂ ತಗೊಳ್ಬೋದು. ಹ? ನನ್ನ ಆಯ್ತಾ? ಅಷ್ಟು ಮಾಡಬಹುದು. ಇವತ್ತು ಮಾತ್ರ ಬಹಳ ಕಂಡೀಷನ್, ನಿರ್ಜಲ ಅಂದ್ರೆ ನಿರ್ಜಲ ಅಷ್ಟೇ ನಾಳೆ ಬೆಳಿಗ್ಗೆವರೆಗೂ. ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ದಶಮಿ ದಿವಸ ಮತ್ತೆ ದ್ವಾದಶಿ ದಿವಸ ಹೆಚ್ಚು ಕಡಿಮೆ ಆದ್ರೆ ನಡೀತದೆ, ಬೇಕಾದ್ರೆ ಆ, ಹೆಂಗೆ ಆಗ್ತದೋ ಹಂಗೆ ಮಾಡಿ. ಆದ್ರೆ ಏಕಾದಶಿ ದಿನ ಮಾತ್ರ ಕಂಡೀಷನ್ ಆಗಿ ಮಾಡಬೇಕು. ನಿರ್ಜಲ ಅಂದ್ರೆ ನಿರ್ಜಲ ಅಷ್ಟೇ. ಯಾರಾದ್ರೂ ತುಂಬಾ ಆಸಕ್ತರಿದ್ರೆ, ಬಾಣಂತಿಯರು, ಗರ್ಭಿಣಿ ಹೆಣ್ಮಕ್ಳು ಇದ್ರೆ, ಅಥವಾ ತುಂಬಾ ವಯಸ್ಸಾಗಿರೋ ಅಶಕ್ತರಿದ್ರೆ, ತುಂಬಾ BP ಶುಗರು ಈ ತರ ಸಮಸ್ಯೆಗಳು ಇದ್ದವರಾದ್ರೆ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್. ಅದು ಬಿಟ್ಟು ನೀವು 2 kg ಅವಲಕ್ಕಿ ತಿಂದು 3 kg ಹಣ್ಣು ತಿಂದು 2 ಲೋಟ 2 ಚಮಚ ಮಜ್ಜಿಗೆ ಕೊಡು, ಹಾಲು ಕೊಡು, ನಾನು ಮಾಡಿದ್ದೇನೆ ಅಂದ್ರೆ ಹಂಗ ಆಗಂಗಿಲ್ಲ. ಅವತ್ತು ನಾವು ದಿನನಿತ್ಯ ತಿನ್ನೋದು ಬಿಟ್ಟು ಬೇರೆ ತಿನ್ನೋದು ಉಪವಾಸ ಅಂತ ಅರ್ಥ ಅಲ್ಲ. ಮಾಡಿದ ಮೇಲೆ ಸಂಪೂರ್ಣ ಮಾಡ್ಬೇಕು. ಇಲ್ಲಾಂದ್ರೆ ಕಾಟಾಚಾರಕ್ಕೆ ಅರ್ಧಂಬರ್ಧ ಅದನ್ನ ತಿಂದು ಇದನ್ನ ತಿಂದು ಹಾಗೆಲ್ಲ ಮಾಡಕ್ ಹೋಗ್ಬಾರ್ದು. ಆಯ್ತಾ? ಅದು ಪರಿಪೂರ್ಣ ಆಗೋದಿಲ್ಲ. ಹ್ಮ್. ಹಾಗಾಗಿ ಆ ಮಾಡಿ, ಒಳ್ಳೇದಾಗ್ಲಿ ಎಲ್ಲರಿಗೂ. ಓಕೆ ಮಾಸ್ಟರ್ಸ್.
ಮತ್ತೆ ಏನಾದರೂ ಇದ್ರೆ ಮಾತಾಡಿ, ಇಲ್ಲಾಂದ್ರೆ ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡಿ. ಓಕೆ.